ನಮಸ್ಕಾರ ವೀಕ್ಷಕರೇ, ಈ ವರ್ಷದ ಯುಗಾದಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಗಾಯತ್ರಿ. ಎಸ್, ಈ ಬಾರಿಯ ನಮ್ಮ ಯುಗಾದಿ ಹಬ್ಬವನ್ನ ನಮ್ಮ ಆಫೀಸಲ್ಲಿ ಇನ್ನೂ ವಿಶೇಷ ಮಾಡೋದಕ್ಕೆ, ಸ್ಪೆಷಲ್ ಗೆಸ್ಟ್ ನನ್ನ ಜೊತೆಗೆ ಇದ್ದಾರೆ. ಅದು ಬೇರೆ ಯಾರೂ ಅಲ್ಲ, ಬುದ್ಧಿವಂತನ ಬ್ಯೂಟಿಫುಲ್ ಮಡದಿ, ಜೊತೆಗೆ ರಿಯಲ್ ಸ್ಟಾರ್ ಉಪೇಂದ್ರ ಸರ್ನ ರಿಯಲ್ ಲೈಫ್ ಸ್ಟಾರ್ ಪ್ರಿಯಾಂಕಾ ಮ್ಯಾಮ್ ಜೊತೆ ಇದ್ದಾರೆ. ಮ್ಯಾಮ್, ಫಸ್ಟ್ಲಿ ವೆಲ್ಕಮ್ ಆ್ಯಂಡ್ ಕಾಂಗ್ರ್ಯಾಚುಲೇಷನ್ಸ್ 25 ಇಯರ್ಸ್ ಕೋಟೆಗೊಬ್ಬ ಕಂಪ್ಲೀಟ್ ಮಾಡಿದ್ದಕ್ಕೆ ಆ್ಯಂಡ್ ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ನಮಸ್ಕಾರ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ಫಸ್ಟ್ ನಾವು ಯುಗಾದಿಯಿಂದನೇ ಬರ್ತಾ ಹೋಗೋಣ. ನಿಮ್ಮ ಚೈಲ್ಡ್ಹುಡ್ ಯುಗಾದಿ ಯಾವ ರೀತಿ ಇತ್ತು? ಇವಾಗ ನಮಗೆ ಚೈಲ್ಡ್ಹುಡ್ ಅಂದರೆ ಬೇವು ಬೆಲ್ಲ ತಿನ್ನುವಾಗ ಬೇವನ್ನ ತೆಗೆದಿಟ್ಬಿಟ್ಟು ಬರೀ ಬೆಲ್ಲ ಮಾತ್ರ ತಿನ್ನೋದು, ಆ ಥರ ನಾವು ಇದ್ದಿದ್ದಂಥದ್ದು. ಆ್ಯಂಡ್ ಅದರ ಏನಿರುತ್ತೆ ಅದರ ಹಿಂದೆ ಮೆಸೇಜಸ್ ಅದೆಲ್ಲ ನಮಗೆ ಗೊತ್ತಾಗ್ತಿರ್ಲಿಲ್ಲ. ನೀವು ಹಾಗೆ ಇದ್ರಾ ಹೇಗೆ ಅಂತ? ನಿಜ ಹೇಳಬೇಕಂದ್ರೆ ನಮ್ಮ ಯುಗಾದಿ ಕ್ಯಾಲ್ಕಟ್ಟಲ್ಲಿ ಬರೋದು April 14th. ಓಕೆ. ಸೊ ನಮಗೆ ಬೇರೆ ಟೈಮಲ್ಲಿ ಬರುತ್ತೆ ಅದು. ಸೊ ನಮ್ಮ ಸೆಲೆಬ್ರೇಷನ್ ಸ್ವಲ್ಪ ಬೇರೆ ಥರ ಇತ್ತು. ಬಟ್ ಪೂಜೆಗಳು, ಐ ಥಿಂಕ್ ಸ್ವೀಟ್ಸ್ ತಿನ್ನೋದು, ಫ್ಯಾಮಿಲಿ ಒಟ್ಟಿಗೆ ಸೇರೋದು ಅದೆಲ್ಲ ಕಾಮನ್. ಆ್ಯಂಡ್ ಬ್ಯಾಂಗ್ಳೂರ್ ಬಂದಾದ್ಮೇಲೆ ಉಪೇಂದ್ರ ಅವ್ರಿಗೆ ಮದುವೆ ನಂತರ ನಾನು ಇಲ್ಲಿ ಈ ಯುಗಾದಿ ಸೆಲೆಬ್ರೇಟ್ ಮಾಡ್ತೀನಿ ಅವ್ರ ಜೊತೆಲಿ. ಸೊ ಇಲ್ಲಿ ಟ್ರೆಡಿಷನ್ಸ್ ಬೇರೆ ಥರ ಇದೆ. ಬಟ್ ಐ ಥಿಂಕ್ ಎಲ್ಲ ಫೆಸ್ಟಿವಲ್ಸ್ಗೆ ಕಾಮನ್ ಏನಂದರೆ ಫ್ಯಾಮಿಲಿ ಸೇರೋದು, ನಾವು ಖುಷಿ ಪಡೋದು, ಸೆಲೆಬ್ರೇಷನ್ ಆಫ್ ಲೈಫ್ ಅಂತ ಹೇಳ್ಬೋದು. ಸೊ ಖಂಡಿತ ನಮ್ಮ ಮತ್ತೆ ಬೆಳಗ್ಗೆನೆ ಅದನ್ನ ನೀಮಿನ ಹೂವನ್ನ ಎಲ್ಲ ಕುಟ್ಬಿಟ್ಟು ರೆಡಿ ಮಾಡ್ತಾರೆ. ಸೊ ಇಡೀ ಮನೆಯಲ್ಲಿ ಒಂದು ಸಂಭ್ರಮ, ಒಂದು ಹಬ್ಬದ್ದು ಒಂದು ಇದು ಇರುತ್ತೆ. ಆಮೇಲೆ ಆಯಿಲ್ ಬಾತ್ ತಗೋಬೇಕು ಅವತ್ತು. ಸೊ ಆಯಿಲ್ ಬಾತ್ ತಗೊಂಡು ಬಂದು ನಾವು ವಿ ಜಸ್ಟ್ ವೇಟ್. ಪೂಜಾದ ನಂತರ ಎಲ್ಲರೂ ಸ್ಪೆಷಲ್ ಡಿಶಸ್ ಇರುತ್ತೆ ತಿನ್ನೋದು, ಹೊಸ ಬಟ್ಟೆಗಳು ಹಾಕ್ತೀವಿ. ಸೊ ಹಾಗೆ ಆ ರೀತಿ ಒಂದು ಹೊಸ ವರ್ಷದ್ದು ಸ್ಟಾರ್ಟ್. ಆ್ಯಂಡ್ ಕೋಲ್ಕತ್ತಾನಲ್ಲಿ ಡಿಫ್ರೆಂಟ್ ಆಗಿ ಇರುತ್ತೆ. ಕೋಲ್ಕತ್ತಾದಲ್ಲಿ ಆಕ್ಚುಲಿ ಇದು April 14th ಬರುತ್ತೆ. ಸೊ ನಮಗೆ ಪೊಯ್ಲಾ ಬೊಯ್ಶಾಕ್ ಅಂತೀವಿ ನಾವು. ಸೊ ಬೈಸಾಖಿ ಅಂತ ಕೆಲವ್ರ ಕಡೆ ಮಾಡ್ತಾ ಇರೋದು. ಸೊ ಸೇಮ್ ಇನ್ ದ ಸೆನ್ಸ್ ಅದು ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ನೇ. ಸೊ ಅವತ್ತಿಂದ ಗಣೇಶ ಲಕ್ಷ್ಮೀಜಿದು ಪೂಜಾ ನಡೆಯುತ್ತೆ. ಆಮೇಲೆ ಕೆಲವರು ಹಲ್ಕತಾ ಮಾಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಹೊಸ ಡೈರಿ ಓಪನ್ ಮಾಡ್ತಾರೆ. ಆ ವರ್ಷಕ್ಕೆ ಸಂಬಂಧಪಟ್ಟಿದ್ದು ಅಕೌಂಟ್ಸ್ ಆಗಲಿ, ಕೆಲಸಗಳು ಚೆನ್ನಾಗಾಗಲಿ ಅಂತ ಆ ಬುಕ್ನ ಇಟ್ಕೊಂಡು ಅದನ್ನ ಪೂಜೆ ಮಾಡಿ ಹೊಸ ವರ್ಷದ್ದು ಸ್ಟಾರ್ಟಿಂಗ್ ಆಗತ್ತೆ. ಸೊ ನಿಮ್ ಕಡೆನೂ ಕೂಡ ನ್ಯೂ ಇಯರ್ ಅದೇನೆ ಅಂಡ್ ನ್ಯೂ ಇಯರ್ ಅಂದ ತಕ್ಷಣ, ನಾವು ಯುಗಾದಿ ಅಂದ ತಕ್ಷಣ ಒಂದು ರೆಸೊಲ್ಯೂಷನ್ ಅನ್ನ ನಮ್ಮ ಕನ್ನಡಿಗರು, ನೀವಿವಾಗ ನಮ್ಮ ಕನ್ನಡದ ಮನೆ ಮಗಳು, ಮನೆ ಸೊಸೆ ಅಂತ ಹೇಳ್ಬಹುದು. ಹೇಗೆ ನೀವು ಅಡ್ಜಸ್ಟ್ ಆಗ್ತಾ ಬಂದ್ರಿ ಈ ಯುಗಾದಿಗೆ? ಅಂಡ್ ಈ ವರ್ಷದ ನಿಮ್ ರೆಸೊಲ್ಯೂಷನ್ ಏನು ಅಂತ ಹೇಳ್ತಾ ಹೋಗೋದಾದ್ರೆ? ಪ್ರತಿ ವರ್ಷ ಆಕ್ಚುಲಿ ಹೇಳ್ಬೇಕಂದ್ರೆ ರೆಸೊಲ್ಯೂಷನ್ಸ್ ಒಂದೇ ಇರುತ್ತೆ. ಇನ್ ದ ಸೆನ್ಸ್ ಹೆಲ್ತ್ ನೋಡ್ಕೋಬೇಕು ಎಲ್ಲರೂ, ಅದು ತುಂಬ ಮುಖ್ಯ. ಇನ್ನು ಮುಂದೆ ಇನ್ನೂ ಚೆನ್ನಾಗಿರೋಣ ಅಂತ, ಲೈಕ್ ಮನಸ್ಸು ಚೆನ್ನಾಗಿರ್ಬೇಕು, ಹೆಲ್ತ್ ಚೆನ್ನಾಗಿರ್ಬೇಕು, ಇನ್ನೂ ಹೆಚ್ಚಾಗಿ ಒಳ್ಳೆ ಕೆಲಸಗಳು ಮಾಡಬೇಕು, ಫ್ಯಾಮ್ಲಿಗೋಸ್ಕರ, ನಮ್ಮ ಕರ್ನಾಟಕ ಜನಕ್ಕೋಸ್ಕರ. ಸೊ ಅದು ಇದ್ದೇ ಇರುತ್ತೆ. ಸೊ ಈ ವರ್ಷ ಸ್ಪೆಷಲ್ ಏನಂದ್ರೆ, ನಿಮ್ಮೆಲ್ರಿಗೆ ಗೊತ್ತಿದೆ ನಮ್ಮ ಮಗು ಆಯುಷ್ ಒಂದು ಹೊಸ ಮೂವಿ ಮಾಡ್ತಿದ್ದಾನೆ. ಸೊ ಐಶ್ವರ್ಯ ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸೊ ಅದು ಒಂದು ವಿಶೇಷತೆ. ಇನ್ ದ ಸೆನ್ಸ್ ಮಕ್ಕಳು ಸ್ವಲ್ಪ ಕಾಲೇಜಲ್ಲಿ ಇದ್ದಾರೆ, ಈಗ ಫೈನಲ್ ಇಯರ್. ಆ್ಯಂಡ್ ಅಲ್ಲಿ ಕೂಡ ನಮ್ಮ ಇದು ವೀಣಾ ಸುದೀಭಯ್ಯ ಮಗ ನಿರಂಜನ್ ಮೂವಿ ಒಂದು ರಿಲೀಸ್ ಆಗಿತ್ತು. ಹೌದು. ಸೊ ಎಲ್ಲ ಮಕ್ಕಳು ಇವಾಗ ದೇ ಆರ್ ಸ್ಟಾರ್ಟಿಂಗ್ ದೇರ್ ಕರಿಯರ್ಸ್. ಸೊ ಖುಷಿ ಆಗತ್ತೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಂತ ಐಶ್ವರ್ಯ ಏನಾದ್ರು ಕನ್ಸ್ಕೊಂಡಿದ್ರಾ? ಲೈಕ್ ಅಂಡ್ ನಿಮ್ ಮದರ್ ಕೂಡ ಆಕ್ಟ್ರೆಸ್ ಆಗಿದ್ರು ಅಂತ ನಾನು ನೋಡಿದೆ. ಹೌದು. ವಾಟ್ ಅಬೌಟ್ ಯುವರ್ ಫಾದರ್ ಅಂಡ್ ಮದರ್? ಹೌ ಸಪೋರ್ಟಿವ್ ದೇ ವರ್ ಟು ಯು? ಸೊ ಹಂಗೆ ಹೇಳ್ಬೇಕಂದ್ರೆ ನನ್ನ ಅಮ್ಮ ಆಕ್ಟ್ರೆಸ್ಸು. ನಾವು ಚಿಕ್ಕ ವಯಸ್ಸಲ್ಲಿ ಅಮೆರಿಕಲ್ಲಿ ಬೆಳೆದಿದ್ವಿ. ಸೊ ನನ್ನ ಅಮ್ಮ ಅದಕ್ಕಿಂತ ಮುಂಚೆ ಆಕ್ಚುಲಿ ಅವ್ರು ಕ್ಲಾಸಿಕಲ್ ಡ್ಯಾನ್ಸ್ ಕಲ್ತಿದ್ರು. ಅವ್ರಿಗೆ ಆರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಅವರು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ರು. ಬೊಮ್ಕೇಶ್ ಬಕ್ಷಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಬೆಂಗಾಲಿನಲ್ಲಿ. ಆಮೇಲೆ ಒಂದಷ್ಟು ಮೂವೀಸ್ ಕೂಡ ಮಾಡಿದ್ದಾರೆ ಅಲ್ಲಿ. ಸೊ ಐ ಮೀನ್ ಸ್ವಲ್ಪ ಪಾಪ್ಯುಲರ್ ಆಗ್ತಿದ್ರು. ಮದುವೆ ಆಗಿ ಮಕ್ಕಳ ನಂತರ ನಾವು ಫಾರಿನ್ ಹೊರಟೋದ್ವಿ. ಸೊ ಬಿಟ್ಬಿಟ್ರು. ನನ್ನ ಅಪ್ಪನ ಜೊತೆ ಒಂದು ಮೂವಿ ಮಾಡಿದ್ರು. ಬಟ್ ನನ್ನ ಅಪ್ಪ ಮೆಕ್ಯಾನಿಕಲ್ ಇಂಜಿನಿಯರು. ಸೊ ಹಿ ವಾಸ್ ಮೆಟಲರ್ಜಿಕಲ್ ಇಂಜಿನಿಯರ್, ಸಾರಿ. ಸೊ ಮೆಟಲರ್ಜಿಕಲಿ ಮೆಟಲ್ಸ್ ದ ಸ್ಪೆಷಲಿಸ್ಟ್. ಸೊ ಹಿ ಸ್ಟಡಿಡ್ ಇನ್ RIT. ಸೊ ಹಾಗಾಗಿ ಹಿ ಗಾಟ್ ಅ ಜಾಬ್. ಸೊ ನಾವು ಶಿಫ್ಟ್ ಆಗಿಬಿಟ್ವಿ. ಸೊ ದೇ ಕುಡೆಂಟ್ ಕಂಟಿನ್ಯೂ ದೇರ್ ಕರಿಯರ್ಸ್. ಅಪ್ಪ ಸುಮ್ಮನೆ ಪ್ಯಾಷನ್ಗೆ, ಲೈಕ್ ಸುಮ್ಮನೆ ಹಾಬಿ ಇದು ಥರ ಬಂದಿದ್ರು. ಬಟ್ ಅಮ್ಮಗೆ ತುಂಬ ಪ್ಯಾಷನ್ ಇತ್ತು ದಟ್ ನಮ್ಮಲ್ಲಿ ಯಾರೊಬ್ರು ಅದನ್ನ ಕಂಟಿನ್ಯೂ ಮಾಡಬೇಕು. ಸೊ ನಾವು ಫಾರಿನಿಂದ ಶಿಫ್ಟ್ ನಂತರ
ನಾನು ಮಿಸ್ ಕ್ಯಾಲ್ಕಟಾ ಆದೆ. ಅದ ನಂತರ ನಾನು ಸ್ಕೂಲಲ್ಲಿ ಓದ್ತಿದ್ದೆ. ಸೊ ಅಮ್ಮ ಕೂಡ ಯಾವ್ದೋ ಲೈಕ್ ಕಾಂಟೆಸ್ಟ್ ಅಮ್ಮ ಮಿಸ್ ಬೆಂಗಾಲ್ ಗೆದ್ದಿದ್ರು. Miss Bengal, ಸೊ ಅಮ್ಮ ಮಿಸ್ ಬೆಂಗಾಲ್ ಆಗಿದ್ರು, ನನ್ನ ಕಸನ್ ಸಿಸ್ಟರ್ ಕೂಡ ಮಿಸ್ ಕ್ಯಾಲ್ಕಟಾ ಆಗಿದ್ಲು. ಸೊ ಹಾಗಾಗಿ ಒಂದು ಫ್ಯಾಮಿಲಿಯಲ್ಲಿ ಒಂದು ಟ್ರೆಡಿಷನ್ ಕೂಡ ಇತ್ತು. ಸೂಪರ್. ಅಂಡ್ ಆರ್ಟ್ಸ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಬೆಂಗಾಲೀಸ್ಗೆ ತುಂಬಾ ಇಷ್ಟ. ಸೊ ಪ್ರತಿಯೊಂದು ಮನೆಯಲ್ಲಿ ಸಿಂಗಿಂಗ್ ಅಥವಾ ಯಾವುದೋ ಒಂದು ಯಾರೊಬ್ರು ಆರ್ಟಿಸ್ಟ್ ಇದ್ದೇ ಇರುತ್ತೆ. ಸೊ ಅಮ್ಮ ಟ್ರೈ ಮಾಡ್ಯೋ ಅಂತ ಲೈಕ್ ಓಕೆ ಆಗ್ಲಿಲ್ಲ ಅಂದ್ರೆ ಓಕೆ ಬಟ್ ಟ್ರೈ ಮಾಡು, you're getting good offers. ಸೊ ನನಗೆ ಆಕ್ಚುಲಿ ಸ್ವಲ್ಪ ಓದ್ಬೇಕಂತ ಏನೋ ಆಸೆ ಇತ್ತು. ಅಂಡ್ ಅಕಾಡೆಮಿಕ್ಸ್ ಅಲ್ಲಿ ಕೂಡ ಇವರು ಬೆಟರ್ ಬೆಸ್ಟೆಸ್ಟ್ ಗೊತ್ತಾ, ಅದನ್ನು ಕೂಡ ನೀವು ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು. ಸೊ ಹಾಗೆ ಬಟ್ ಐ ಗೆಸ್ ಇಟ್ ವಾಸ್ ಮೈ ಡೆಸ್ಟಿನಿ ಅಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಈ ಪ್ರೊಫೆಷನಲ್ಲಿ ನಾನು ಬಂದಾದ್ಮೇಲೆ ಉಪೇಂದ್ರ ಅವ್ರು ನನಗೆ ಸಿಕ್ಕಿದ್ರು. ಆಮೇಲೆ ಕರ್ನಾಟಕದ ಜನದ ತುಂಬಾ ಪ್ರೀತಿ ಸಿಕ್ಕಿದೆ ಇಲ್ಲಿ ಬಂದ ನಂತರ. ಇಬ್ರು ಆಯುಷ್ ಚೀನಿ ಅಂತ ಮುದ್ದು ಮಕ್ಕಳಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಐ ಫೀಲ್ ವೆರಿ ಗ್ರೇಟ್ಫುಲ್ ಟು ಗಾಡ್. ಸೂಪರ್. ಅಂದ್ರೆ ಯುಗಾದಿ ದಿನ ಲೈಕ್ ನೀವೆಲ್ಲ ಪಾಸಿಟಿವ್ ಥಿಂಗ್ಸ್ ಏನೇನಿದೆ ನಿಮ್ಮ ಲೈಫಲ್ಲಿ ನೆನ್ಪು ಮಾಡ್ಕೋತಾ ಬರ್ತಾ ಇದ್ದೀರಾ. ಆ್ಯಂಡ್ ಇವಾಗ ನೀವು ಏನಾದರೂ ಈ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿಲ್ಲ ಅಂದಿದ್ದಿದ್ರೆ ನೀವು ಅಕಾಡೆಮಿಕ್ಸಲ್ಲಿ ಕೊಟ್ಟ ಯು ವರ್ ಗುಡ್. ಏನಾಗ್ತಿದ್ರಿ ಅಕಾಡೆಮಿಕ್ಸಲ್ಲಿ? ನನಗೆ ನಾನು ಕಾಮರ್ಸ್ ಓದ್ತಾ ಇದ್ದೆ. ಸೊ ಪ್ರಾಬಬ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಿಂದ ಸ್ಕಾಲರ್ಶಿಪ್ ಇತ್ತು. ಸೊ ಎಕನಾಮಿಕ್ಸ್ ತಗೊಂಡು ಏನೋ ಮಾಡ್ತಿದ್ದೆ ಅಥವಾ ನಿಮ್ಮ ತಂದೆಗೆ ಲೈಕ್ ಇಲ್ಲಿಗೆ ಬರೋಕ್ ಇಷ್ಟ ಇರ್ಲಿಲ್ವಾ? ತಂದೆ ಹೇಳಿಲ್ಲ, ಅವರು ಚೆನ್ನಾಗಿ ಓದ್ತಾ ಇದ್ದಾರೆ, ಓದ್ಲಿ ಅಂತ ಇಲ್ಲ, ಪೇರೆಂಟ್ಸ್ಗೆ ಇದ್ದೇ ಇರುತ್ತೆ. ಬಟ್ ಅಮ್ಮಗೆ ತುಂಬಾ ಆಸೆ ಇತ್ತು. ಅಂಡ್ ಅದ್ರ ಜೊತೆಲಿ ನನಗೆ ತುಂಬಾ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಲೈಕ್ ಬಾಸು ಚಾಟರ್ಜಿ, ಟಿ ರಾಮಾರಾವ್ ಸರ್, ಪ್ರಭಾತ್ ರಾಯ್ ಇಂಥವ್ರ ಜೊತೆ ಲೈಕ್ ಮೂವಿ ಮಾಡೋಕ್ಕೆ ಒಂದು ಚಾನ್ಸ್ ಬ್ಯಾಕ್ ಟು ಬ್ಯಾಕ್ ಸಿಕ್ಕಿತ್ತು. ಸೊ ಅಮ್ಮ ಇಂಥ ದೊಡ್ಡ ಡೈರೆಕ್ಟರ್ಸ್ಗೆ ನಾವು ಬೇಡ ಅನ್ನೋಕ್ಕಾಗಲ್ಲ. ಆ್ಯಂಡ್ ತುಂಬ ಲೈಕ್ ಅದೃಷ್ಟ ಆ ಥರ ಚಾನ್ಸ್ ಸಿಕ್ಕೋದು. ಸೊ ಐ ಬಿನ್ ಲಕ್ಕಿ. ನನಗೆ ಫಾರ್ಮಲ್ ಟ್ರೈನಿಂಗ್ ಇಲ್ಲ, ಬಿಕಾಸ್ ನಾನು ಯಾವಾಗ ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಬಿಕಾಸ್ ಅಂಥ ಗ್ರೇಟ್ ಆ್ಯಕ್ಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ಜೊತೆ ನಾನು ವರ್ಕ್ ಮಾಡಿನೇ ಕಲ್ತಿದ್ದೀನಿ. ಸೊ ಹಾಗೆ ನನ್ನ ಜರ್ನಿ ಹಂಗೆ ಲೈಕ್ ಸ್ಪಾಂಟೇನಿಯಸ್ ಆಗಾಯ್ತು, ನಾನೇನೋ ಪ್ಲಾನಿಂಗ್ ಇಂದ ಮಾಡಿಲ್ಲ. ಸೂಪರ್ ಅಲ್ಲ, ಆ ಥರ ಅಪರ್ಚುನಿಟೀಸ್ ಎಲ್ರಿಗೂ ಸಿಗೋದಿಲ್ಲ. ಆ್ಯಂಡ್ ಫಸ್ಟ್ ನೀವು ಸ್ಕ್ರೀನ್ನ ಫೇಸ್ ಮಾಡಿದ್ದು ಆ ಒಂದು ಮೆಮೊರೀಸ್ನ ನೆನ್ಪು ಮಾಡ್ಕೊಂಡಾಗ? ಐ ಥಿಂಕ್ ಇಟ್ ವಾಸ್ ಯೋಧಾ, ಪ್ರಭಾತ್ ರಾಯ್ ಅವ್ರದ್ದು. ಅದಕ್ಕಿಂತ ಮುಂಚೆ ಸ್ಕ್ರೀನ್ ಅಂದರೆ ದಟ್ ವಾಸ್ ಮೈ ಫಸ್ಟ್ ಮೂವಿ. ಬಟ್ ಅದಕ್ಕಿಂತ ಮುಂಚೆ ಮಾಡಲಿಂಗ್ ಮಾಡ್ತಿದ್ದೆ. ಸೊ ಮಿಸ್ ಕ್ಯಾಲ್ಕಟಾ ಗೆದ್ದಾದ್ಮೇಲೆ 1 year 1 ಕಾಂಟ್ರಾಕ್ಟ್ ಇತ್ತು. ವ್ಯಾರಿಯಸ್ ಬ್ರ್ಯಾಂಡ್ಸ್ ಸ್ಪಾನ್ಸರ್ ಮಾಡಿದ್ರು ಆ ಕಾಂಟೆಸ್ಟ್ನ. ಸೊ ಅವ್ರಿಗೆ ಸಂಬಂಧಪಟ್ಟು ತುಂಬ ಆ್ಯಡ್ಸ್ ಮಾಡಿದೆ, ಲೈಕ್ ಓರಿಯನ್ ಫ್ಯಾನ್ಸ್ ಎಕ್ಸೆಟ್ರಾ, ತುಂಬ ಆ್ಯಡ್ಸ್ ಮಾಡಿದೆ. ಸೊ ಸ್ವಲ್ಪ ಕ್ಯಾಮ್ರಾ ಫೇಸಿಂಗ್ದು ಅಷ್ಟೊಂದು ಮೀನ್ಸ್ ಭಯ ಇರಲಿಲ್ಲ. ಬಟ್ ಖಂಡಿತ ಡೈಲಾಗ್ಸ್ ಹೇಳಬೇಕು. ಆ್ಯಂಡ್ ಅಷ್ಟು ದೊಡ್ಡ ಡೈರೆಕ್ಟರ್ ಪ್ರಭಾತ್ ರಾಯ್ ಇಸ್ ಅ ವೆರಿ ಬಿಗ್ ಡೈರೆಕ್ಟರ್. ಸೊ ಆ ಮೂವಿನಲ್ಲಿ ಮಾಡಿದಾಗ ಸ್ವಲ್ಪ ಭಯ ಇದ್ದೇ ಇತ್ತು. ಬಟ್ ದೇವಶ್ರೀ ರಾಯ್ ಮ್ಯಾಮ್ ಇದ್ರು ಆ ಮೂವಿನಲ್ಲಿ, ಚಿರಂಜಿತ್ ಸರ್ ಇದ್ರು, ಅಭಿಷೇಕ್ ಚಾಟರ್ಜಿ ಅವ್ರ ಪೇರ್ ಇದ್ದೆ ನಾನು ಆ ಮೂವಿನಲ್ಲಿ. ಸೊ ದೇವರ್ ಆಲ್ ವೆರಿ ಬಿಗ್ ಆಕ್ಟರ್ಸ್ ಆಕ್ಚುಲಿ. ಆ್ಯಂಡ್ ಸೊ ಆ ಭಯ ಇದ್ದೇ ಇರುತ್ತೆ. ಬಟ್ ಐ ಥಿಂಕ್ ಐ ಲರ್ನ್ ಫಾಸ್ಟ್. ಆ್ಯಂಡ್ ನಂದು ನನ್ನ ಬಗ್ಗೆ ಹೋಗಲ್ಬಾರ್ದು, ಬಟ್ ನಾನು ಹಾರ್ಡ್ ವರ್ಕ್ ಪಡ್ತೀನಿ. ಲೈಕ್ ಐ ಮೀನ್ ನಾನು ಲೈನ್ಸ್ ಕಲಿಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು, ಮೂವಿ ಬಗ್ಗೆ ತಿಳ್ಕೋಬೇಕು ಅಂತ ನಾನು ತುಂಬ ಆನ್ ದ ಜಾಬ್ ಕಲಿತಾ ಇದ್ದೆ. ಸೊ ಐ ಥಿಂಕ್ ದ್ಯಾಟ್ ಹೆಲ್ಪ್. ನೀವು ಮೇಜರ್ ಲ್ಯಾಂಗ್ವೇಜಸ್ ಎಲ್ಲಾ ಕಡೆನೂ ಆಕ್ಟ್ ಮಾಡಿದ್ದೀರಲ್ಲ, ಲೈಕ್ ಬೆಂಗಾಲಿ, ತೆಲುಗು, ತಮಿಳ್, ಕನ್ನಡ, ಒಡಿಯಾ. ಸೊ ಮೇಜರ್ ಲ್ಯಾಂಗ್ವೇಜಸ್ ಅಲ್ಲಿ ಎಲ್ಲೂ ಕೂಡ. ಅಂಡ್ ಹೌ ನಿಮ್ಗೆ ಡಿಫಿಕಲ್ಟ್ ಆಗ್ತಿತ್ತ ಲ್ಯಾಂಗ್ವೇಜಸ್ ಅಂತ ಬಂದಾಗ, ಅಥವಾ ನೀವು ಅದನ್ನ ಲೈಕ್ ಹೌ ನೀವು ಎಫರ್ಟ್ಸ್ನ ಆಗ್ತಾ ಇದ್ರಿ ಅಂತ? ಖಂಡಿತ ಡಿಫಿಕಲ್ಟ್ ಆಗುತ್ತೆ. ಎಸ್ಪೆಷಲಿ ಹಿಂದಿ ಆ್ಯಂಡ್ ಬೆಂಗಾಲಿ ನನಗೆ ನ್ಯಾಚುರಲ್ ಆಗಿ ಬರುತ್ತೆ. ಬಟ್ ಫಾರ್ ಎಕ್ಸಾಂಪಲ್ ಉರಿ ಆಗಲಿ, ದೆನ್ ಅದ ನಂತರ ನಾನು ಫಸ್ಟ್ ತೆಲುಗು ಮೂವಿ ಮಾಡಿದೆ. ಸೊ ತೆಲುಗು ತುಂಬ ಲೈಕ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ತುಂಬ ಬೇರೆ ಥರ. ನಮ್ಮ ಲ್ಯಾಂಗ್ವೇಜ್ಗೆ ಇನ್ ದ ವೇ ಇಟ್ಸ್ ಸ್ಪೋಕನ್, ವರ್ಡ್ಸ್ ಆರ್ ಲಾಂಗರ್, ಜಾಸ್ತಿ ಸಿಲಬಲ್ಸ್ ಇರುತ್ತೆ. ಆಮೇಲೆ ಟಂಗ್ ಟ್ವಿಸ್ಟ್ ಇರುತ್ತೆ, ಲೈಕ್ ದಟ್ ರೋಲಿಂಗ್ ಆಫ್ ದ ಟಂಗ್, ಅದೆಲ್ಲ ಬೆಂಗಾಲಿ ಹಿಂದಿಯಲ್ಲಿ ಜಾಸ್ತಿ ಇಲ್ಲ. ಸೊ ಅದನ್ನ ಇನ್ನೂ ಎಫರ್ಟ್ ಹಾಕಿ ಕಲಿತು ಮಾಡಬೇಕಾಗಿತ್ತು. ಸೊ ಹೋಮ್ವರ್ಕ್ ಬೇಕಾಗಿತ್ತು ಜಾಸ್ತಿ. ಸೊ ಐ ಥಿಂಕ್ ಬಟ್ ಇಟ್ ವಾಸ್ ಚಾಲೆಂಜಿಂಗ್ ಆಲ್ಸೋ ಆ್ಯಂಡ್ ಎಕ್ಸೈಟಿಂಗ್ ಫಾರ್ ಮೀ ಆಲ್ಸೋ, ಬಿಕಾಸ್ ನನಗೆ ತುಂಬ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಲೈಕ್ ನಾನು ಕಲಿಬೇಕು, ನಾನು ಚೆನ್ನಾಗಿ ಮಾಡಬೇಕು, ಲೈಕ್ ನನ್ನ ಅಮ್ಮ ತುಂಬ ಆಸೆ ಪಟ್ಟಿದ್ದಾರೆ. ಆ್ಯಂಡ್ ಯಾವುದೋ ಒಂದು ಜವಾಬ್ದಾರಿ ಬಂದಾದ್ಮೇಲೆ ಅದನ್ನು ನಾವು ನಿಭಾಯಿಸ್ಬೇಕಂತ ನಮಗೆ ಒಂದು ಇದಿರುತ್ತೆ, ರೆಸ್ಪಾನ್ಸಿಬಿಲಿಟಿ. ಸೊ ಹಾಗಾಗಿ when I was getting good offers, like even in ತೆಲುಗು ನನ್ನ ಫಸ್ಟ್ ಮೂವಿ ಜೆ ಡಿ ಚಕ್ರವರ್ತಿ ಅವ್ರ ಜೊತೆಲಿ ಇತ್ತು. ಆ್ಯಂಡ್ ಅದು ಹಿಂದಿ ತೆಲುಗು 2 ವರ್ಷನ್ ಮಾಡಿದ್ರು ಅವರು.
ಸೊ ಹಾಗಾಗಿ ಅವಾಗ ಅವ್ರು ಸತ್ಯ ಮೂವಿ ಮಾಡಿದ್ರು, ತುಂಬ ಫೇಮಸ್ ಆಗಿದ್ರು. ಸೊ ಅವರು ಡೈರೆಕ್ಟ್ ಮಾಡ್ತಿದ್ರು ಆ ಚಿತ್ರನ. ಸೊ ಅದು ತುಂಬ ದೊಡ್ಡ ಜವಾಬ್ದಾರಿ. ಆ ಕಡೆ ಪ್ರಕಾಶ್ ಮೆಹ್ರಾ ಸರ್ ದ ಮೂವಿ ಜೊತೆ ಹ್ಯಾರಿ ಬೇವೇಜಾ ಅವ್ರದ್ದು ಮೂವಿ ಮಾಡ್ತಿದ್ದೆ, ಮುಜೆ ಮೇರಿ ಬೀವಿ ಸೆ ವಜಾ, ಹರ್ಷದ್ ವರ್ಸಿ ಜೊತೆ. ಸೊ ಎಲ್ಲ ಕಡೆ ಲೈಕ್ ದೇ ವರ್ ಗುಡ್ ಮೂವೀಸ್. ಸೊ ಫ್ರಮ್ 1999 ಐ ಸ್ಟಾರ್ಟೆಡ್ ಆಕ್ಚುಲಿ ಮೈ ಕರಿಯರ್. 20+ ಇಯರ್ಸ್ ಆಗಿದೆ ಅಲ್ಲ. ಎಸ್, ಇವಾಗ ಕೋಟಿಗೊಬ್ಬ ವಿಚಾರಕ್ಕೆ ಬರೋಣ. ಆ್ಯಂಡ್ ಕೋಟಿಗೊಬ್ಬ ಅಂದಾಗ ವಿಷ್ಣು ಸರ್ ನೆನಪಾಗ್ತಾರೆ. ಆ್ಯಂಡ್ ವಿಷ್ಣು ಸರ್ನ ನಾವು ನೋಡೇ ಇಲ್ವಲ್ಲ ಅಂತ ನಾವೆಷ್ಟು ಬೇಜಾರು ಮಾಡ್ಕೋತೀವಿ, ಲೈಕ್ ಅವ್ರನ್ನ ಡೈರೆಕ್ಟಾಗಿ ನೋಡೋಕೆ ನಮ್ಗಾಗಿಲ್ಲ ಅಂತ. ಆ್ಯಂಡ್ ನಿಮಗೆ ಎಲ್ಲ ಅವ್ರನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಆಪರ್ಚುನಿಟೀಸ್ ಕೂಡ ಇರ್ತಾ ಇತ್ತು. ಹೇಗಿರ್ತಿದ್ರು ಸೆಟ್ಟಲ್ಲಿ ವಿಷ್ಣು ಸರು? ಸ್ಟ್ರಿಕ್ಟಾ ಅಥವಾ ನಾರ್ಮಲ್ ಆಗಿರ್ತಿದ್ರಾ? ನಿಜ ಹೇಳ್ಬೇಕಂದ್ರೆ ನನಗೆ ತುಂಬ ಭಯ ಇತ್ತು ಅಫ್ಕೋರ್ಸ್, ಬಿಕಾಸ್ ಅವ್ರು ತುಂಬ ದೊಡ್ಡ ಆ್ಯಕ್ಟರ್ ಆ್ಯಂಡ್ ಸೀನಿಯರ್ ಆ್ಯಕ್ಟರ್. ಸೊ ನಾನು ಅವಾಗ ತುಂಬ ಚಿಕ್ಕವ್ರೆ ಆ್ಯಕ್ಚುಲಿ, ಆ್ಯಂಡ್ ಎಸ್ಪೆಷಲಿ ಸಚ್ ಅ ಬಿಗ್ ಮೂವಿ. ಆ್ಯಂಡ್ ಬಟ್ ನಾಗಣ್ಣ ಅವರು ತುಂಬ ಹೆಲ್ಪ್ ಮಾಡಿದರು ನನಗೆ. ಆ್ಯಂಡ್ ತುಂಬ ಒಳ್ಳೆ ಡೈರೆಕ್ಟರ್ ಅವರು. ನಂಗೆ ಅವ್ರನ್ನ ತುಂಬ ಇಷ್ಟ. ತುಂಬ ಸಾಫ್ಟ್ ಆ್ಯಂಡ್ ಸ್ವೀಟ್. ತುಂಬ ಲೈಕ್ ಎಕ್ಸ್ಪ್ಲೇನ್ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಅದು ಕೊಟ್ಟರು. ಸರ್ ಅಫ್ಕೋರ್ಸ್ ಸ್ವಲ್ಪ ಸೀರಿಯಸ್ ಆಗಿ ಇರ್ತಿದ್ರು ಲೈಕ್ ಸೆಟ್ನಲ್ಲಿ. ಅವರು ಯಾವಾಗ ಹಾಗೆ. ಬಟ್ ತುಂಬ ಕಲ್ತಿದ್ದೀನಿ ಅವ್ರ ಹತ್ರ ಆ್ಯಕ್ಚುಲಿ. ಅವ್ರ ಹತ್ರ ಮಾತಾಡಿದಾಗ ಆ್ಯಕ್ಚುಲಿ ಭಾರತಿ ಅಮ್ಮ ಬಂದಿದ್ರು ಶೂಟಿಂಗ್ಗೆ. ಕೀರ್ತಿ ವಾಸ್ ಡೂಯಿಂಗ್ ದ ಕಾಸ್ಟ್ಯೂಮ್ಸ್, ಹಿಸ್ ಡಾಟರ್. ಅಫ್ಕೋರ್ಸ್ ಶಿ ಇಸ್ ಅ ವೆರಿ ಗುಡ್ ಫ್ರೆಂಡ್ ನಾವು. ಬಟ್ ಐ ಮೆಟ್ ಎಲ್ಲರಿಗೂ ಒಟ್ಟಿಗೇನೆ ಪರಿಚಯ ಆಯಿತು. ಸೊ ಅವ್ರ ಫ್ಯಾಮಿಲಿ ಇರೋದ್ರಿಂದ ಅವ್ರಿಗೆ ನಾನು ತುಂಬ ಅಪ್ರೋಚ್ ಮಾಡ್ತಿದ್ದೆ, ಲೈಕ್ ಭಾರತಿಯಮ್ಮ ಹೇಗಾಯಿತು, ನಂದು ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಹೇಳಿ ಅಂತ. ಬಟ್ ಒಂದು ನನಗೇನೋ ಜ್ಞಾಪಕ ಇದೆ, ಲೈಕ್ ಶೂಟಿಂಗಲ್ಲಿ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಸರ್. ಬಟ್ ರಶಸ್ ನೋಡೋ ನಂತರ ಹೇಳಿದರು ದಟ್ ಶೂಟಿಂಗ್ ಮಾಡುವಾಗ ಗೊತ್ತಾಗಲಿಲ್ಲ, ಬಟ್ ರಶಸ್ ನೋಡೋದ್ಮೇಲೆ ತುಂಬ ಚೆನ್ನಾಗಿ ಮಾಡಿದ್ದೀರಾ. ದಟ್ ವಾಸ್ ಅ ಬಿಗ್ ಡೀಲ್ ಫಾರ್ ಮೀ. ಲೈಕ್ ಐ ಫೆಲ್ಟ್ ರಿಯಲಿ ಹ್ಯಾಪಿ, ಬಿಕಾಸ್ ಅಷ್ಟು ದೊಡ್ಡ ಸ್ಟಾರ್ ಆ್ಯಕ್ಟರ್ ಆಗಿ ಅವ್ರನ್ನ ಪ್ರೇಸ್ ಅಂದರೆ ಅದು ತುಂಬ ಮುಖ್ಯ ಆಗುತ್ತೆ ನಮಗೆ. ಸೊ ಅದು ತುಂಬ ಖುಷಿ ಕೊಡ್ತು ನನಗೆ. ಫಸ್ಟ್ ಸೀನ್ ನೆನಪಿದ್ಯಾ ನೀವು ವಿಷ್ಣು ಸರ್ ಆನ್ ಸ್ಕ್ರೀನ್ ಮಾಡಿದಾಗ? ಫಸ್ಟ್ ಹೌದು, ಆ್ಯಕ್ಚುಲಿ ನನ್ನ ಮೊನ್ನೆ ಫಂಕ್ಷನ್ 25 years ಫಂಕ್ಷನಲ್ಲಿ ಅದೇ ಹೇಳ್ತಿದ್ದೆ ದಟ್ ಮೈಸೂರಲ್ಲಿ ಶೂಟಿಂಗ್ ಇತ್ತು. ಆ್ಯಂಡ್ ನನ್ನ ಇಂಟ್ರೊಡಕ್ಷನ್ ಸೀನ್ ಲೈಕ್ ನನ್ನ ನಡ್ಕೊಂಡು ಆಟೋ ಅಂತ ಇಡಬೇಕು. ಸರ್ ಅಫ್ಕೋರ್ಸ್ ಅವರೆಲ್ಲ ಇದ್ರು, ಆ್ಯಂಡ್ ಟೆನಿಸ್ ಕೃಷ್ಣ ಅವರೆಲ್ಲ ಇದ್ರು. ಬಟ್ ಅವತ್ತು ಲೈಕ್ ಸುತ್ತಮುತ್ತ ಅಷ್ಟೊಂದು ಜನ ಬಂದ್ಬಿಟ್ರು, ಲೈಕ್ ಸಿಕ್ಕಾಪಟ್ಟೆ ಲೇಡೀಸು. ಆ್ಯಂಡ್ ಎಲ್ಲಿ ಕ್ಯಾಮ್ರಾ ಇಟ್ಟಿದ್ರು ಜನ ಕಾಣಿಸ್ತಿದೆ. ಸೊ ಅಲ್ಟಿಮೇಟ್ಲಿ ನಮಗೆ ಶೂಟಿಂಗ್ ಮಾಡಕ್ ಆಗ್ತಾ ಇರಲಿಲ್ಲ. ನಾನು ಒಂದು ಹೆಜ್ಜೆ ಹಾಕ್ತಾ ಇದ್ದೀನಿ, ಏನು ಸರ್ಗೆ ನೋಡ್ತಾ ಇದ್ದೀನಿ, ಓ ಅಂತ ಕೂಗ್ತಿದ್ದಾರೆ ಜನ. ಮೀನ್ಸ್ ಆಲ್ಮೋಸ್ಟ್ 3,000-4,000 ಪೀಪಲ್ ಆಗೋಯ್ತು ಅಷ್ಟು ಬೇಗ. ಸೊ ಮಧ್ಯಾಹ್ನ ಒಳಗೆ ಪ್ಯಾಕಪ್ ಮಾಡಿಬಿಟ್ವಿ. ಆ್ಯಂಡ್ ನಾನು ಸರ್ಗೆ ಹೇಳಿದೆ ದಟ್ ದೇವಸ್ಥಾನಗೆ ಹೋಗಿ ದರ್ಶನ ಮಾಡಬೇಕು ಅಂತ. ತಾಯಿ ಕರೆದಿದ್ರೆ ಖಂಡಿತ ಹೋಗ್ತೀರಾ ಅಂದರು. ಸೊ ಅವ್ರ ಹತ್ರ ಆ ಥರ ಎಲ್ಲ ತುಂಬ ಲೈಕ್ ಸ್ಪಿರಿಚುವಲ್ ಆಗಿದ್ರು ಆಲ್ರೆಡಿ. ಐ ಡೋಂಟ್ ನೋ ಬಿಫೋರ್ ಹೇಗಿದ್ರು, ಬಟ್ ನಾನು ಕೋಟಿಗೊಬ್ಬ ಮಾಡಿದಾಗ ಈ ವಾಸ್ ವೆರಿ ಸ್ಪಿರಿಚುವಲ್. ಸೊ ತುಂಬ ಹೇಳ್ಕೊಡೋರು. ಆ್ಯಂಡ್ ಆ ಟೈಮ್ನಲ್ಲಿ ನನಗೇನೋ ಜ್ಞಾಪಕ ಇದೆ, ಒಂದು ಸ್ಕೆಡ್ಯೂಲಲ್ಲಿ ಭಾರತಿ ಅಮ್ಮಂದು ಬರ್ತ್ಡೇ ಕೂಡ ಇತ್ತು. ಅವಾಗ ಸುದೀಪ್ ಅವರು ಬಂದಿದ್ರು ಬರ್ತ್ಡೇಗೆ. ಸೊ ತುಂಬ ಒಳ್ಳೆ ಮೆಮರೀಸ್ ಇದೆ. ಆ್ಯಂಡ್ ಸುದೀಪ್ ಸರ್ಗೂ ಕೂಡ ಲೈಕ್ ಫೇವ್ರಿಟ್ ಆಕ್ಟರ್ ಅವರು. ಹೌದು, ಅವ್ರ ಬಾಸ್ ಅಂತ ಹೇಳ್ತಾರೆ. ಅವತ್ತು ಸುದೀಪ್ ಅವರು ಐ ಥಿಂಕ್ ಚಂದು ಮೂವಿ ಶೂಟಿಂಗ್ ನಡೀತಿತ್ತು. ಹೌದು, ಐ ಥಿಂಕ್ ಸೊ. ಹೌದು. ಸೊ ಅವಾಗ ಅವರು ಆ ಸಂದರ್ಭದಲ್ಲಿ ಈ ವಾಸ್ ಇನ್ ಮೈಸೂರ್. ಸೊ ನಾವೆಲ್ಲರೂ ಆ ಹೋಟೆಲ್ ಐ ಥಿಂಕ್ ಕಿಂಗ್ಸ್ ಕೋರ್ಟ್ ಹೋಟೆಲ್ ತುಂಬಾ ಫೇವ್ರೆಟ್ ಸರ್ದು. ಹೋಟೆಲ್ ಕೆಳಗಡೆನೆ ಪಾರ್ಟಿ ನಡೀತಿತ್ತು. ಸೊ ನೀವು ಬರಲೇಬೇಕು ಹೀಗೆ ಹಾಗೆ ಅಂತಿದ್ರು. ಅಂಡ್ ದೆನ್ ಅವತ್ತು ಫಸ್ಟ್ ಟೈಮ್ ನಾನು ಸುದೀಪ್ ಅವ್ರಿಗೇನು ಕೂಡ ಭೇಟಿಯಾಗಿದ್ದೆ. ಸೊ ತುಂಬಾ ಒಳ್ಳೆ ಮೆಮರೀಸ್ ಇದೆ. ಅವಾಗ ಆಕ್ಚುಲಿ ನಮ್ಗೆ ಫೋನ್ಸ್ ಅಲ್ಲಿ ಫೋಟೋ ತಗೊಳಕ್ ಆಗ್ತಾ ಇರ್ಲಿಲ್ಲ, ಇಲ್ಲಾಂದ್ರೆ ಎಷ್ಟೊಂದು ಫೋಟೋಸ್ಗಳು. ವಿ ಡಿಡ್ಂಟ್ ಹ್ಯಾವ್ ಎನಿ ಮೆಮರೀಸ್ ಅಂಡ್ ಲೈಕ್ ಫೋಟೋಗ್ರಾಫ್ಸ್, ದಟ್ ಮೆನಿ ಫೋಟೋಗ್ರಾಫ್ಸ್. ಸೊ ಇವಾಗ ಎಲ್ಲ ಡಾಕ್ಯುಮೆಂಟ್ ಆಗುತ್ತೆ. ಸೊ ನಮ್ಮ ಮೈಂಡ್ ಅಲ್ಲಿ ಹಾರ್ಟ್ ಅಲ್ಲಿ ಇಟ್ಕೊಂಡಿರ್ಬೇಕು ಅಷ್ಟೇ. ಅಂಡ್ ಇಟ್ ವಿಲ್ ಸ್ಟೇ ಫಾರ್ ಎವರ್ ಅಲ್ಲ. ಯಾ, ಕೆಲವು ಸಂದರ್ಭಗಳು ಮರೆಯಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಎಸ್ ಮ್ಯಾಮ್. ಮತ್ತೆ ಇವಾಗ ವಿಷ್ಣು ಸರ್ ಮೂವಿ ಅಂತ ಅದು ಕೋಟಿಗೊಬ್ಬನ ಒಪ್ಕೊಂಡ್ರಾ? ಅಂಡ್ ಏನಕ್ಕೆ ನೀವು ಆ ಮೂವಿನ ಒಪ್ಕೊಳ್ಳೋದಕ್ಕೆ ಒಂದು ರೀಸನ್ ಅಂತ ಹೇಳ್ತಾರೆ? ಖಂಡಿತ ಸ್ಟೋರಿ ಚೆನ್ನಾಗಿತ್ತು. ಅಫ್ಕೋರ್ಸ್ ಇಟ್ ವಾಸ್ ಅವ್ರದ್ದೇ ಪ್ರಧಾನವಾಗಿತ್ತು ರೋಲ್ ಅದರಲ್ಲಿ. ಬಟ್ ಅಷ್ಟು ದೊಡ್ಡ ಸ್ಟಾರ್ ಆ್ಯಂಡ್ ಅಷ್ಟು ದೊಡ್ಡ ಲೆಜೆಂಡರಿ ಆ್ಯಕ್ಟರ್ ಜೊತೆ ಕೆಲಸ ಸಿಕ್ಕಿದೆ ಅಂತ ಅದು ನಂದು ಅದೃಷ್ಟ. ಆ್ಯಂಡ್ ನನಗೆ ದ ಓನ್ಲಿ ಥಿಂಗ್ ವಾಸ್ ನಾನು H2 ಶೂಟಿಂಗ್ ಮಾಡ್ತಿದ್ದೆ ಅವಾಗ. ಬಟ್ ನಾನು ಉಪೇಂದ್ರ ಸರ್ ಹತ್ರ ಮಾತಾಡಿ ಡೇಟ್ಸ್ ಎಲ್ಲ ತೊಗೊಂಡು, ಬಿಕಾಸ್ ಆಫ್ H2 ನಾನು ತುಂಬ ಮೂವೀಸ್ ಬಿಟ್ಟಿದ್ದೆ. ಬಿಕಾಸ್ ಆಲ್ಮೋಸ್ಟ್ 2 years ಅವ್ರಿಗೆ ಶೂಟಿಂಗ್ ಡೇಟ್ಸ್ ಕೊಡಬೇಕಾಗಿತ್ತು. ಸೊ ಬಟ್ ಇದು ಒಂದು ನಾನು ತುಂಬ ಆಸೆ ಪಟ್ಟು ಕೇಳಿದೆ. ನನ್ನ ಅಮ್ಮನೂ ಮಾತಾಡಿದ್ರು, ಅವರು ಖಂಡಿತ ವಿಷ್ಣು ಸರ್ ಜೊತೆ ನೀವು ಮಾಡಲೇಬೇಕು ಅಂತ ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ಸೊ ಅವ್ರಿಗೂ ತುಂಬ ಹೆಲ್ಪ್ ಮಾಡಿದರು ಉಪೇಂದ್ರ ಅವರು. ಸೊ ಹಾಗೆ ನನಗೆ ಆ್ಯಕ್ಚುಲಿ ನಾನು ಮುಂಚೆನೂ ನಿಮಗೆ ಹೇಳಿದ್ದೆ ದಟ್
ನಾನು ಆನ್ ದ ಜಾಬ್ ಕಲ್ತಿದ್ದೀನಿ ಲೈಕ್ ಸೊ ನನಗೆ ಈ ಥರ ಅವಕಾಶಗಳು ಲೈಕ್ ದೇ ಆರ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಫಾರ್ ಮೀ ಸೊ ಖಂಡಿತ ಇಟ್ ವೆರಿ ಇಂಪಾರ್ಟೆಂಟ್ ಟು ವರ್ಕ್ ವಿತ್ ಗುಡ್ ಡೈರೆಕ್ಟರ್ಸ್ ಆ್ಯಂಡ್ ಗುಡ್ ಹೀರೋಸ್ ಆ್ಯಂಡ್ ಸಾಂಗ್ಸು ತುಂಬ ಲೈಕ್ ಚೆನ್ನಾಗಿತ್ತು ಮೂವಿದು ಇವಾಗ್ಲೂ ಎವರ್ಗ್ರೀನ್ ಸಾಂಗ್ಸ್ ಸೊ ಸಾಂಗ್ಸ್ 3 ಸಾಂಗ್ಸು ಲೈಕ್ ಅವರು ಸಾಂಗ್ಸ್ ಆ್ಯಕ್ಚುಲಿ ರೆಡಿ ಆಗಿತ್ತು ಆಲ್ರೆಡಿ ಸೊ ಸಾಂಗ್ಸ್ ಕೇಳಿ ಇನ್ನೂ ಖುಷಿ ಪಟ್ಟೆ ನಾನು ಲೈಕ್ ತುಂಬ ಚೆನ್ನಾಗಿದೆ ಅಫ್ಕೋರ್ಸ್ ಆವಾಗ ಅಷ್ಟು ಕನ್ನಡ ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರಲಿಲ್ಲ ಇವಾಗ ಅರ್ಥ ಮಾಡಿ ಅಯ್ಯೋ ಇನ್ನೂ ಚೆನ್ನಾಗಿ ಮಾಡ್ಬೋದಾಯ್ತು ನಾನು ಅಂತ ಅನ್ಸುತ್ತೆ ಅಂದ್ರೆ ಅದು ಇಟ್ ಶೋಸ್ ನಿಮ್ಗೆ ಕೆಲ್ಸದ ಬಗ್ಗೆ ಎಷ್ಟು ಇದೆ ಬಟ್ ಆದ್ರೂ ನಾನೆಲ್ಲ ನನ್ಗೇನೋ ಜ್ಞಾಪಕ ಇದೆ ಪೇಪರಲ್ಲಿ ಬರ್ದು ಬ್ರಾಕೆಟ್ಸ್ ಅಲ್ಲಿ ಇದ್ರದ್ದು ಮೀನಿಂಗ್ ಇದ್ರದ್ದು ಮೀನಿಂಗ್ ಇದು ಎಲ್ಲ ಬರಿತಾ ಇದೆ ನಾನು ಲೈಕ್ ಮೀನಿಂಗ್ಸ್ ಪಕ್ಕದಲ್ಲಿ ಬರಿತಾ ಇದೆ ನಾನು ಸೊ ಹಾಗೆ ಎಕ್ಸ್ಪ್ರೆಷನ್ಸ್ ಬರಬೇಕು ಅಂತ ಸೂಪರ್ ಅಂಡ್ ವಿಷ್ಣು ಸರ್ ಇಂದ ಏನ್ ಕಲ್ತ್ರಿ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು ರಿಯಲ್ ಲೈಫ್ಗೆ ಆಗಿರ್ಬೋದು ಏನ್ ಅಳವಡಿಸ್ಕೋಬಹುದು ಅವ್ರದ್ದು ಆರಾ ಆ್ಯಕ್ಚುಲಿ ಅದು ನಾನು ಮೊನ್ನೆ ಉಪೇಂದ್ರ ಅವ್ರಿಗೆ ಹೇಳ್ತಿದ್ದೆ ಬಿಕಾಸ್ ಐ ಥಿಂಕ್ ರಿಲೀಸ್ ಪ್ಲಾನ್ ಮಾಡ್ತಿದ್ದಾರೆ ಸೊ ಒಂದು ಚಿಕ್ಕದಾಗಿ ಒಂದು ಟ್ರೇಲರ್ ಮಾಡಿದ್ದಾರೆ ಅವ್ರು ಬರ್ತಾರೆ ಅದು ಏನೋ ನನಗೆ ಗೂಸ್ ಬಂಪ್ಸ್ ಬರುತ್ತೆ ಅವ್ರ ಕೈ ಹಿಂಗೆ ಮಾಡೋದು ಆ ಆರಾ ಆ್ಯಕ್ಚುಲಿ ಇದೆ ಅಲ್ವಾ ಮೀನ್ಸ್ ಅವ್ರು ನೋಡೋದು ಮೀನ್ಸ್ ಬ್ಲಿಂಕು ಮಾಡಲ್ಲ ಅವ್ರು ನೋಡೋದು ಅವ್ರ ಕಣ್ಣಾಗಲಿ ಅವ್ರದ್ದು ಪರ್ಸನಾಲಿಟಿ ಆಗಲಿ ಅದು ಬಿಕಾಸ್ ಅವರು ಅವ್ರ ಲೈಫ್ ಎಕ್ಸ್ಪೀರಿಯನ್ಸಸ್ನ ಎಲ್ಲ ಆ್ಯಕ್ಟಿಂಗಲ್ಲಿ ಹಾಕ್ತಾರೆ ಸೊ ಅವ್ರ ಲೈಫ್ ಎಕ್ಸ್ಪೀರಿಯನ್ಸಸ್ ಬಗ್ಗೆ ನಮಗೆ ಗೊತ್ತಿರಲ್ಲ ಬಿಕಾಸ್ ಏನೇನು ನಡೆದಿದೆ ಬಟ್ ಅದೆಲ್ಲ ಇಟ್ಕೊಂಡು ಆ ಪವರಿಂದ ಆ್ಯಕ್ಟಿಂಗ್ ಮಾಡ್ತಾರೆ ಅಲ್ವಾ ಸೊ ಆ ವೈಬ್ರೇಷನ್ ಬರುತ್ತೆ ಅವ್ರ ಪ್ರತಿಯೊಂದು ಲುಕ್ಕಲ್ಲಿ ಆಗಲಿ ಅವ್ರದ್ದು ಒಂದು ಸ್ಮೈಲಲ್ಲಿ ಆಗಲಿ ಅವ್ರೇನೋ ಹೇಳ್ತಾರೆ ಅದು ತುಂಬ ನಿಜ ಅನ್ಸ್ಬಿರುತ್ತೆ ಬಿಕಾಸ್ ಅವ್ರ ಒಳಗೆ ಅಷ್ಟೊಂದು ಸ್ಟಫ್ ಇದೆ ಸೊ ಅದು ಒಂದು ಆರಾ ಅಂತ ನನಗೆ ನಂಬಿಕೆ ಆ್ಯಂಡ್ ಆ್ಯಕ್ಟಿಂಗ್ ಅಂತ ಬಂದಾಗ ಅವರು ಲೈಕ್ ಹೇಗೆ ಪ್ರಿಪೇರ್ ಆಗ್ತಾ ಇದ್ರಾ ಇವಾಗ ನೆಕ್ಸ್ಟ್ ಈ ಸೀನ್ ಇದೆ ಇದಕ್ಕೆ ಹೀಗೆ ಮಾಡಬೇಕು ಅಂತ ಅಥವಾ ಅವ್ರು ಆನ್ ಟೇಕಲ್ಲೇ ಅವರೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ರಾ ಇಲ್ಲ ಅವ್ರು ತುಂಬ ಪರ್ಫೆಕ್ಟ್ ಆ್ಯಕ್ಚುಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಐ ಥಿಂಕ್ ಆಲ್ರೆಡಿ ಎಲ್ಲ ಗೊತ್ತಿತ್ತು ಆ್ಯಂಡ್ ಖಂಡಿತ ಯುನೋ ಅಫ್ಕೋರ್ಸ್ ನನ್ನ ಲೈಕ್ ವಾಟ್ ಎವರ್ ಸೀನ್ಸ್ ದಟ್ ಐ ಹ್ಯಾವ್ ಡನ್ ವಿತ್ ಹಿಮ್ ಅವ್ರು ತುಂಬ ಹೆಲ್ಪ್ಫುಲ್ ಆಗಿದ್ರು ಆ್ಯಂಡ್ ಇನ್ನೂ ನನಗೆ ಜ್ಞಾಪಕ ಇದೆ ಒಂದು ಸೀನಲ್ಲಿ ನಾನು ಅವ್ರಿಗೆ ಇನ್ನೂ ನಾನು ಅವ್ರನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ ಆ್ಯಂಡ್ ಅವರು ಅದರಲ್ಲಿ ನಾನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ ಸೊ ಅದು ರೈನ್ ಎಫೆಕ್ಟ್ ಇತ್ತು ತುಂಬ ಚಳಿ ಇತ್ತು ಊಟಿನಲ್ಲಿ ಆ್ಯಂಡ್ ಒಂದು ಸತಿ ಬಿಸಿ ನೀರು ರೈನ್ ಎಫೆಕ್ಟ್ ಆಗಿ ನಾನು ಸ್ವಲ್ಪ ಅನ್ಕಾನ್ಷಿಯಸ್ ಆಗಿಬಿಟ್ಟಿದೆ ಸೊ ಅವರು ಬಂದು ಪರವಾಗಿಲ್ಲ 2 days ಬ್ರೇಕ್ ತಗೊಳ್ಳಿ ಬಟ್ ಸರ್ದು ಡೇಟ್ಸ್ ಇರಲಿಲ್ಲ ಅವಾಗ ಸೊ ನಾನು ಹೇಳ್ದಿಲ್ಲ ಸರ್ ನಾನು ಬರ್ತೀನಿ ನೋ ಪ್ರಾಬ್ಲಮ್ ಸಾರಿ ನನಗೆ ಅದು ಒಂಥರ ಇದು ಆಗೋಯ್ತು ಬ್ಲಡ್ ಸರ್ಕ್ಯುಲೇಷನ್ ತಪ್ಪೋಯ್ತು ಸೊ ಅವ್ರು ಹೇಳ್ತಿದ್ರು ಇಲ್ಲ ನಿಮ್ಮ ಆರೋಗ್ಯ ಮುಖ್ಯ ಯಾವಾಗ ಸಿನಿಮಾ ಇದ್ದೇ ಇರುತ್ತೆ ಸಣ್ಣ ಪುಟ್ಟದು ಹೇಳ್ಕೊಡೋರು ಯಾವಾಗ ಊಟ ಟೈಮಲ್ಲಿ ಊಟ ತಗೊಳ್ಳಿ ಕರೆಕ್ಟಾಗಿ ಸಿನಿಮಾ ಇದ್ದೇ ಇರುತ್ತೆ ಊಟ ಮಾಡಿ ರೆಸ್ಟ್ ಮಾಡಿ ಅದನ್ನು ಇಂಪಾರ್ಟೆಂಟು ಸೊ ಗಡಿಬಿಡಿ ಮಾಡಿಬಿಡಿ ಅಂತ ಹೇಳ್ತಿದ್ರು ಸೊ ತುಂಬ ಹೇಳ್ಕೊಡೋರು ಆ್ಯಂಡ್ ರಿಲೀಸ್ ಆಗ್ತಾ ಇದೆ ಸೊ ಜನರಿಗೆ ಏನು ಹೇಳ್ತೀರಾ ಲೈಕ್ ನೀವು ಹೇಳಿದ್ದೀರಾ ಅಲ್ವಾ ನೀವು ನೋಡಿಲ್ಲ ಸೊ ಐ ಥಿಂಕ್ ನಿಮ್ಮ ಜನರೇಷನ್ ಅವ್ರಿಗೆ ಖಂಡಿತ ಒಂದು ದೊಡ್ಡ ಸ್ಕ್ರೀನಲ್ಲಿ ವಿಷ್ಣು ಸರ್ ಥಿಯೇಟರಲ್ಲಿ ನೋಡೋದು ಒಂದು ಅವಕಾಶ ಸಿಗ್ತಿದೆ ಸೊ ಐ ಡೋಂಟ್ ಥಿಂಕ್ ಯು ಶುಡ್ ಮಿಸ್ ಇಟ್ ಬಿಕಾಸ್ ಅದು ಒಂದು ಬೇರೆ ಎಕ್ಸ್ಪೀರಿಯನ್ಸ್ ಎಸ್ಪೆಷಲಿ ನಾವುಗಳು ನೋಡ್ಲೇಬೇಕು ಸೊ ಬಿಗ್ ಸ್ಕ್ರೀನಲ್ಲಿ ನೋಡೋದು ಅದು ತುಂಬ ಅದ್ಭುತ ಎಕ್ಸ್ಪೀರಿಯನ್ಸ್ ಸೊ ಐ ಥಿಂಕ್ ದಟ್ ಐ ಆಮ್ ಗ್ಲಾಡ್ ಅವರು ಅದನ್ನ ಟೆಕ್ನಿಕಲಿ ಏನೋ ಅಪ್ಗ್ರೇಡ್ ಮಾಡಿದ್ದಾರೆ ಫಾರ್ HD ಅಂತ ಕೇಳ್ಪಟ್ಟು ತುಂಬ ಖುಷಿ ಆಯಿತು ಬಿಕಾಸ್ ಅವರೆಲ್ಲ ಸ್ಟಾಲ್ ವರ್ಡ್ಸ್ ಆ್ಯಂಡ್ ಖಂಡಿತ ಅವ್ರು ಎವರ್ಗ್ರೀನ್ ಆಗಿರಬೇಕು and generations to come should remember them and celebrate their movies anta so ee tara re-release avaga aagta idre generations of like people will remember them and avrinda tumba kalitare like next mundeno inspire aagtare so I'm very happy about that super and ivaga Upendra sir jothe nimma first movie Ra anta haudu ಹೇಗಾಯ್ತು ಅದೆಲ್ಲ Ra actually ಅವರು ಐ ಥಿಂಕ್ ಕಾಸ್ಟಿಂಗ್ ನಡೀತಿತ್ತು ಆ್ಯಂಡ್ ಐ ಹ್ಯಾವ್ ಟೋಲ್ಡ್ ದಿಸ್ ಸ್ಟೋರಿ ತುಂಬ ಕಡೆ ಹೇಳಿದ್ದೀನಿ ಬಟ್ ಅವರು ನನ್ನ ಫೋಟೋ ನೋಡಿ ನನಗೆ ಇಷ್ಟಪಟ್ಟಾದ್ಮೇಲೆ ಅವರು ಸ್ವಲ್ಪ ರಶಸ್ ಕೂಡ ನೋಡಿದ್ರು ಈ ಸೂರಿ ಮೂವಿದು ರಶಸ್ ನೋಡಿಬಿಟ್ಟು ಇಷ್ಟಪಟ್ಟರು ಸೊ ಅವಾಗ ಅವ್ರ ಶೂಟಿಂಗ್ ನಡೀತಿತ್ತು ಇನ್ನೊಂದು ಶೂಟಿಂಗ್ ನಾನು ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ ಆ್ಯಂಡ್ ಅವಾಗ ನೋಡಿ ಇಷ್ಟಪಟ್ಟು ನೀವು ಮಾಡ್ತೀರಾ ಅಂತ ಕೇಳಾದ್ಮೇಲೆ ನಾನು ಒಂದು ಮೂವಿ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳಿದೆ and then he saw the rushes ಸೂರಿ ಮೂವಿದು ರಶಸ್ ನೋಡಿ ಇಷ್ಟಪಟ್ಟು ಈ ಮೂವಿಗೆ ಕಾಸ್ಟ್ ಮಾಡಿದ್ರು ಯಾವುದು ರಾಗೆ H2O ಆಕ್ಚುಲಿ ರಾ ಆಲ್ಮೋಸ್ಟ್ ಐ ಥಿಂಕ್ 90% ಮುಗ್ದೋಗಿತ್ತು ಒಂದೇ ಒಂದು ಸಾಂಗ್ ಇತ್ತು ಆ್ಯಂಡ್ ಉಪೇಂದ್ರ ಅವ್ರದ್ದು ಇನ್ನೊಂದು ಮೂವಿ ಇತ್ತು
ಐ ಥಿಂಕ್ ಐ ಕ್ಯಾಂಟ್ ರಿಮೆಂಬರ್ ವಾಸ್ ಇಟ್ ಐ ಥಿಂಕ್ ಹಾಲಿವುಡೇ ಅದು ಸ್ವಲ್ಪ ಪೋಸ್ಟ್ಪೋನ್ ಆಗಿತ್ತು. ಈ ಮನೀಷಾ ಕೊಯ್ರಾಲ ಅವ್ರದ್ದು ಡೇಟ್ಸ್ ಏನೋ ಹೆಚ್ಚು ಕಮ್ಮಿ ಆಗಿ, ಸೊ ಅವಾಗ H2O ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಐ ಥಿಂಕ್ ಮೇ ಬಿ ಹಿ ಲೈಕ್ ಮೈ ವರ್ಕ್ ಇನ್ ರಾ, ಸೊ ಹಿ ಸರ್ ಇನ್ನೊಂದು ರೋಲ್ ಇದೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ನಾನೊಂದು ಜ್ಯುವೆಲ್ರಿ ಶೂಟ್ ಮಾಡಿದ್ದೆ ಕ್ಯಾಲ್ಕಟ್ಟಲ್ಲಿ. ಸೊ ಅದ್ರದ್ದು ಒಂದು ಫೋಟೋ ಇತ್ತು ನಮ್ಮ ಮನೆಯಲ್ಲಿ. ಸೊ ಆ ಫೋಟೋ ನೋಡ್ಬಿಟ್ಟು ಈ ಫೋಟೋ ನಾನು ತಗೊಳ್ಳ, ಅದು ಸೇಮ್ ಅದೇ H2O ಗೆಟಪ್ ಥರನೇ ಇತ್ತು, ಸ್ವಲ್ಪ ಆ ಥರ ಸೀರೆ ಹಾಕಿ ಇಲ್ಲ ಜುವೆಲ್ಸ್ ಇತ್ತು, ಮೂಗ್ ಬಟ್ಟೆಲ್ಲ ಇತ್ತು. ಸೊ ಆ ಫೋಟೋ ತೊಗೊಂಡು ಹೋಗಿ ಐ ಥಿಂಕ್ ಹಿ ಲೈಕ್ ದಟ್ ಫೋಟೋ ಅನ್ಸುತ್ತೆ ಈಗ. ಸೊ ಆ ಫೋಟೋ ಇಂದಾನೆ ಕಾಸ್ಟ್ ಮಾಡಿದ್ರು. ಲವ್ ಯಾವಾಗ ಸ್ಟಾರ್ಟ್ ಆಗಿದ್ದು? H2O ಟೈಮ್. ಓ ಮೈ ಗಾಡ್, ನೀವು ಅಂಕಿ ಇಟ್ಟಿದ್ರೆ ನಾನು ಹೇಗಿದ್ದೀನಿ. ಅಷ್ಟೊಂದು ಅವತ್ತಿನ ದಿವಸನೇ ಸ್ಟಾರ್ಟ್ ಆಯ್ತು ಅಂತ ಹೇಳಕ್ಕಾಗಲ್ಲ. ನಾವು ಇಷ್ಟಪಡ್ತಿದ್ವಿ, ಲೈಕ್ ವಿ ಲೈಕ್ ಈಚ್ ಅದರ್. ಐ ಥಿಂಕ್ H2O ವಿ ಸ್ಪೆಂಡ್ ಆಲ್ಮೋಸ್ಟ್ 2 ವರ್ಷ ಜೊತೆಲಿದ್ವಿ. ಆ ಟೈಮಲ್ಲಿ ಲೈಕ್ ಇಟ್ ವಾಸ್ ಲೈಕ್ ನಾನು ಇಷ್ಟಪಡ್ತಿದ್ದೆ, ಬಟ್ ನಾವು ಲೈಕ್ ಫ್ರೆಂಡ್ಸ್ ಆಗಿದ್ವಿ ಜಾಸ್ತಿ, ಆ ಥರ ಏನಿರಲಿಲ್ಲ. ಬಟ್ H2O ಇಂದ ಸ್ವಲ್ಪ ಅದು ಇನ್ನೊಂದು ಸ್ವಲ್ಪ ಸೀರಿಯಸ್ ಆಗಿ ಇತ್ತು. ಬಟ್ ಅಗೇನ್ ಅವಾಗ ಮೊಬೈಲ್ ಜಾಸ್ತಿ ಇರಲಿಲ್ಲ, ಸೊ ವಿ ಹಾರ್ಡ್ಲಿ ಮೆಟ್. ನಾನು ಬಾಂಬೆಯಲ್ಲಿ ಇದ್ದೆ, ಹಿ ವಾಸ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಹಿ ವಾಸ್ ಶೂಟಿಂಗ್ ಲೈಕ್ ಅಬ್ರಾಡ್ ಹೋಗ್ತಿದ್ರು ತುಂಬ. ಸೊ ನಾವು ಹಾರ್ಡ್ಲಿ ಮೀಟ್ ಆಗಿದ್ವಿ. ಐ ಡೋಂಟ್ ಥಿಂಕ್ ನಾವು ಒಟ್ಟಿಗೆ ಒಂದು ಮೂವಿ ಕೂಡ ನೋಡಿದ್ವಿ, ಜಸ್ಟ್ ಅವಾಗ ಫೋನಲ್ಲಿ ಮಾತಾಡ್ತಾ ಇದ್ವಿ ಅಷ್ಟೇ. ಓಕೆ, ಫೋನ್ ಅಂದ್ರೆ ಲ್ಯಾಂಡ್ಲೈನ್. ಓಕೆ, ಯಾವಾಗ ಲೈಕ್ ಒಂದೊಂದ್ಸತಿ 1 ಮಂತ್ ಗ್ಯಾಪ್ ಆಗ್ತಿತ್ತು, ಅದೊಂಥರ ವಿಚಿತ್ರ. ಇವಾಗಗೆ ಸಿಂಕ್ ಮಾಡ್ತಾ ಹೋದಾಗ ಲೈಕ್ ಇವಾಗಿನ ಲವ್ಸ್ ಹೆಂಗಾಗುತ್ತೆ ಅಂದ್ರೆ ಫೋನ್ ಇದೆ, ಸೋಷಿಯಲ್ ಮೀಡಿಯಾನಲ್ಲೇ ಅದೇ ತುಂಬಾ ಸುಲಭ. ಈಗ ನೀವು ಮಿಸ್ ಮಾಡ್ಕೋತಿದೀನಿ ಇವಾಗ ಇರೋ ಏನು ಫೆಸಿಲಿಟೀಸ್ ಅವಾಗ ಇರ್ಬೇಕಿತ್ತು ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಅದನ್ನ ನೀವು ಎಂಜಾಯ್ ಮಾಡಿದೀರಾ? ಅಲ್ಲ, ನನಗೆ ಸ್ಪೆಷಲ್ ಅನ್ಸುತ್ತೆ ಬಿಕಾಸ್ ಆಲ್ಮೋಸ್ಟ್ 2-3 ಮಂತ್ಸ್ ಟಚೇ ತಪ್ಪೋಯ್ತು. ಅವರು ಆಸ್ಟ್ರೇಲಿಯಾಲಿ ಶೂಟಿಂಗ್ ಮಾಡ್ತಿದ್ರು. ಆಲ್ಮೋಸ್ಟ್ 3 ಮೂವಿದು ಒಟ್ಟಿಗೆ ಶೂಟಿಂಗ್ ಇತ್ತು ಆಸ್ಟ್ರೇಲಿಯಾನಲ್ಲಿ. ಸೊ ಆಲ್ಮೋಸ್ಟ್ 2 ಮಂತ್ಸ್ ಆಸ್ಟ್ರೇಲಿಯಾನಲ್ಲಿ ಇದ್ರು. ನಾನು ಸಿಟಿಸನ್ನೇ ಆಗ್ಬಿಡ್ತೀರಾ ನೀವು ಅಂತ ಅನ್ಕೊಂಡಿದ್ದೆ. ಬಟ್ ಐ ಡೋಂಟ್ ನೋ ವೇರ್ ಹಿ ಫೌಂಡ್. ನಂದು ಒಂದು ಮಾಮ ಮನೆ ಇದೆ ಕ್ಯಾಲ್ಕಟಾನಲ್ಲಿ, ಅಲ್ಲಿ ಆ ಲ್ಯಾಂಡ್ಲೈನ್ ಅವ್ರಿಗೆ ಹೆಂಗೋ ಸಿಕ್ಕಿದ್ದು. ನಾನು ಅವತ್ತು ಆ ಮನೆಯಲ್ಲಿ ನಾನಿದ್ದೆ. ಅವ್ರು ಫೋನ್ ಮಾಡಿದ ತಕ್ಷಣ ನಾನು ಫೋನ್ ಎತ್ತಿದ್ದೆ. ಬುದ್ಧಿವಂತ. ಸೊ ಐ ಡೋಂಟ್ ನೋ ಆಕ್ಚುಲಿ, ಅದು ಇವಾಗ ಮಿಸ್ಟ್ರಿ. ಐ ಥಿಂಕ್ ದೇವ್ರದ್ದು ಎಲ್ಲ. I still don't know how he got that number. ನಾನು ಉಪೇಂದ್ರ, ನಾನು ಆಸ್ಟ್ರೇಲಿಯಾದಿಂದ ಮಾಡ್ತಾ ಇದ್ದೀನಿ. ಐ ಸೆಡ್ ಹೇಗೆ ಸಿಕ್ತು ನಂಬರು ಅಂತ. ಇಲ್ಲ, ಎಲ್ಲೋ ಆಫೀಸಲ್ಲಿ ಇತ್ತು, ನಮ್ಮ ಫ್ರೆಂಡ್ಸ್ ಹತ್ರ ಅದು ಕಲೆಕ್ಟ್ ಮಾಡಿದ್ದೀನಿ, ಹೇಗಿದ್ದೀರಾ. ಆಮೇಲೆ ತಿರ್ಗಾ ವಿ ಗಾಟ್ ಇನ್ ಟಚ್. ಐ ಸೆಡ್ ದಿಸ್ ಇಸ್ ಮೈ ಲ್ಯಾಂಡ್ಲೈನ್, ನಾನು ಬಾಂಬೆಯಲ್ಲಿ ಇದ್ದೀನಿ. ಸೊ ಅಗೇನ್ ವಿ ಗಾಟ್ ಇನ್ ಟಚ್ ಲೈಕ್ ದಟ್. ಸೊ ಹಾಗೆ. ಸೂಪರ್. ಎಸ್ ಮ್ಯಾಮ್. ಓಕೆ, ಅದಾದ ಮೇಲೆ ನಿಮಗೆ ಸ್ಟಾರ್ಟಿಂಗ್ ಭಯ ಇತ್ತಂತೆ ಉಪ್ಪಿ ಸರ್ದು ಫುಟೇಜಸ್ ಎಲ್ಲ ನೋಡಿದಾಗ, ಇವ್ರ ಜೊತೆ ಮಾಡಕ್ಕ ನಂಗೆ ಸ್ವಲ್ಪ ಭಯ ಆಗ್ತಿದೆ. ಅದು ಇನ್ನೊಂದು ಸ್ಟೋರಿ ಆ್ಯಕ್ಚುಲಿ. ಅವರು ಬಿಕಾಸ್ ನಾನು ಫಾರಿನಲ್ಲಿ ಬೆಳೆದಿದ್ದೆ, ನಾನು ಜಾಸ್ತಿ ಬೆಂಗಾಲಿ, ಹಿಂದಿ ಆ್ಯಂಡ್ ಇಂಗ್ಲಿಷ್ ಮೂವೀಸ್ ನೋಡ್ತಿದ್ದೆ. ನನಗೆ ಒಂದಷ್ಟು ಸೌತ್ ಇಂಡಿಯನ್ ಆಕ್ಟರ್ಸ್ ಗೊತ್ತಿದ್ರು, ಲೈಕ್ ಚಿರಂಜೀವಿ ಸರ್, ರಾಜ್ಕುಮಾರ್. ಓಕೆ, ಅದಾದ ಮೇಲೆ ನಿಮಗೆ ಸ್ಟಾರ್ಟಿಂಗ್ ಭಯ ಇತ್ತಂತೆ ಉಪ್ಪಿ ಸರ್ದು ಇಲ್ಲ. ಸೊ ಅಷ್ಟೊಂದು ಅವ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ದೆನ್ ನನಗೆ ಪ್ರೊಡ್ಯೂಸರ್ ಸರ್ ಹೇಳಿದ್ರು, ನಮ್ಮ ಹೀರೋ ಆಕ್ಟಿಂಗ್ ರೇಂಜ್ ನೋಡ್ಬೇಕಂದ್ರೆ ಒಂದಷ್ಟು ಮೂವೀಸ್ ನೀವು ನೋಡಬೇಕು. ಬಿಕಾಸ್ ರಾ ಆಲ್ಸೋ ಟಿಟ್ ಫಾರ್ ಟ್ಯಾಟ್ ಮೂವಿ ಇತ್ತು ಸ್ವಲ್ಪ, ಮೀನ್ಸ್ ಅದೇ ಲೆವೆಲ್ ಅಲ್ಲಿ ಆಕ್ಟಿಂಗ್ ಮಾಡಬೇಕು. ಸೊ ನನಗೆ ಉಪೇಂದ್ರ ತೋರಿಸಿದ್ರು. ಸೊ ಐ ವಾಸ್ ಬ್ಲೋನ್ ಅವೇ, ಲೈಕ್ ಓ ಮೈ ಗಾಡ್, ಐ ವಾಸ್ ಲೈಕ್ ವಾಟ್ ಈಸ್ ದಿಸ್ ಹ್ಯಾಪನಿಂಗ್. ಅದ್ ನಂತರ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಅವರು ಲೈಕ್ ತುಂಬಾ ಭಯ ಆಯಿತು ಫಸ್ಟ್ ಆಫ್ ಆಲ್. ದೆನ್ ನಾನು ತುಂಬಾ ಕ್ವೆಶನ್ಸ್ ಕೇಳಿದ್ದೆ. ಅವರು ನೀವೇ ಡೈರೆಕ್ಟರ್ ಅಂತೆ, ಹೇಗೆ ಬಂತು ಈ ಥಾಟ್ಸು, ನೀವು ಕ್ವೆಂಟಿನ್ ಟ್ಯಾರಂಟಿನೋ ಅವ್ರದ್ದು ಮೂವೀಸ್ ನೋಡ್ತೀರಾ? ಅವರು ಇಲ್ಲ ನಾನು ಅದು ಎಲ್ಲ ನೋಡಿಲ್ಲ, ನನಗೆ ಯಾರು ಇನ್ಸ್ಪಿರೇಷನ್ ನಿಮಗೆ, ಯಾಕೆ ಹಂಗೆ ಅಂತ ತುಂಬಾ ಕ್ವೆಶನ್ಸ್ ಕೇಳಿಬಿಟ್ಟೆ. ಏನು ಹೇಳ್ತಿದ್ರು, ಬಟ್ ಜಾಸ್ತಿ ಹೇಳ್ತಾ ಇರ್ಲಿಲ್ಲ. ಇನ್ ದ ಸೆನ್ಸ್ ಗೊತ್ತಾಗತ್ತೆ ನನ್ನ ಬಗ್ಗೆ ಏನೋ ಮುಂದೆ ಅಂತ, ಆ ಥರ. ಸೊ ಅವರು ಯೂಶಲಿ ಏನಾಗುತ್ತೆ ಅಂದರೆ, ಅವ್ರು ಆ್ಯಕ್ಚುಲಿ ನಿಜ ಜೀವನದಲ್ಲಿ ಜಾಸ್ತಿ ಮಾತಾಡಲ್ಲ. ಲೈಕ್ ಫ್ಯಾಮಿಲಿ ಅವ್ರು ಮೀನ್ಸ್ ಐ ಥಿಂಕ್ ಆ ಎನರ್ಜಿ ಎಲ್ಲ ಸ್ಟೋರ್ ಮಾಡಿರ್ತಾರೆ ಫಾರ್ ಸಿನಿಮಾ ಅಥವಾ ವೆನ್ ಹಿ ವಾಂಟ್ಸ್ ಟು ಟಾಕ್ ಟು ಪೀಪಲ್. ಬಟ್ ಆಕ್ಚುಲಿ ತುಂಬಾ ಕ್ವೈಟ್ ಆಗಿದ್ರು ಅವಾಗ. ಅಂಡ್ ನೀವು ಇನಿಷಿಯಲಿ ಇಂಟ್ರೋವರ್ಟ್ ಆಗಿದ್ರಿ ಅಂತ ನಾನು ಕೇಳ್ಪಟ್ಟೆ, ಅಲ್ಲ? ಸೊ ಹೇಗೆ ಇಲ್ಲಿಗೆ ಬಂದಾಗ ನೀವು ಲೈಕ್ ಇದಕ್ಕೆ ಫೀಲ್ಡಿಗೆ ಅಡ್ಜಸ್ಟ್ ಆಗ್ಬೇಕಂತ you started exploring yourself? I wouldn't say introvert. I'm generally shy actually. ನನ್ನ ನೇಚರೇ ಹಾಗೆ, ಇನ್ನೂ ಕೂಡ ಹಾಗೆ ಇದ್ದೀನಿ ಸ್ವಲ್ಪ. ಹೌದಾ? I'm a shy person actually. I was, but ತುಂಬ ಸಾಫ್ಟ್ ಆಗಿದೆ. ಬಟ್ ಸ್ವಲ್ಪ ಇವಾಗ ಟೈಮ್ಸ್ ಹವ್ ಚೇಂಜ್. ನಾವು ಮಾತಾಡಬೇಕು, ಲೈಕ್ ನಾವು ಮೂವೀಸ್ ಗಳ ಬಗ್ಗೆ ಮಾತಾಡಬೇಕು, ಬರೀ ಆ್ಯಕ್ಟ್ ಮಾಡಿ ಹೊರಟೋಗೋಕ್ಕಾಗಲ್ಲ, ಪ್ರಚಾರ ಇರುತ್ತೆ, ಮಾತುಕತೆ, ಸೊ
interaction is important, communication is important. So I have worked on that to change myself a little bit. And ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಎಲ್ಲೋ ಐ ಥಿಂಕ್ ದಟ್ ಅದು ಕರೆಕ್ಟ್ ಆಗಿರಲ್ಲ, ಬಟ್ ಬೇಸಿಕ್ ಪರ್ಸನಾಲಿಟಿ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ನಿಜ ನಿಜ. ಆ್ಯಂಡ್ ಯಾವಾಗ ಡೈರೆಕ್ಷನ್ಗೆ ಇಳಿದ್ರು ಉಪಿ ಸರು ಆ್ಯಂಡ್ ನೀವು ಆ್ಯಕ್ಟ್ ಮಾಡ್ತಾ ಇದ್ರಿ, ಹೇಗಿರ್ತಿದ್ರು ಅವರು? ಲೈಕ್ ಸ್ಟ್ರಿಕ್ಟ್ ಆಗಿರ್ತಾರ ಅವರು ಡೈರೆಕ್ಟ್ ಮಾಡುವಾಗ? ಅವ್ರ ಡೈರೆಕ್ಷನ್ ಅಲ್ಲಿ ನಾನು ವರ್ಕ್ ಮಾಡಿಲ್ಲ ಆಕ್ಚುಲಿ. H2O ಅಲ್ಲಿ ರಾಜಾರಾಮ್ ಲೋಕಿ ಇದ್ರು, ಬಟ್ ಅವ್ರ ಇನ್ವಾಲ್ವ್ಮೆಂಟ್ ಇತ್ತು. ಬಟ್ ಅಫಿಷಿಯಲಿ ಅವರಿಬ್ರು ಡೈರೆಕ್ಟರ್ಸ್, ರಾಜಾರಾಮ್ ಅಂಡ್ ಲೋಕಿ. ಸೊ ಅವರಿಬ್ರು ಆಕ್ಚುಲಿ ಇವತ್ತು ಕೂಡ ನಮಗೆ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಅಂಡ್ ಅವ್ರು ಲೈಕ್ ತುಂಬಾ ಇಂಟೆನ್ಸ್. ಅಂಡ್ ಆವಾಗ ಹಿ ವಾಸ್ ಆನ್ ಫೈರ್. ಲೈಕ್ ಹಿ ವಾಸ್ ಲೈಕ್ ಒಂದು ಏನ್ ಹೇಳಿ, ಒಂದು ಬೆಂಕಿ ತರ ಬರ್ತಿದ್ರು ಶೂಟಿಂಗ್ ಅಲ್ಲಿ. ಅಂಟಿಲ್ ಹೀಸ್ ಟಯರ್ಡ್, ಎಲ್ಲರೂ ನಾವು ಮಾಡ್ತಾನೆ ಇರಬೇಕು ಶೂಟಿಂಗ್, ಲೈಕ್ ಫುಲ್ ಡೇ ಫುಲ್ ನೈಟ್ ಆ ಥರ ನಡೀತಿತ್ತು. ಆ್ಯಂಡ್ ಬಿಕಾಸ್ ಆ ಥರ ತುಂಬ ಪ್ಯಾಷನೆಟ್, ಅವರು ತುಂಬ ಪ್ಯಾಷನೆಟ್. ನೀವು ಉಪೇಂದ್ರ ನೋಡಿದಾಗ ಯಾರಪ್ಪ ಇದು ಸೈಕೋ ಆ ಥರ ಅನ್ನಿಸ್ತಾ, ಅಥವಾ ಈ ಥರನೂ ಥಿಂಕ್ ಮಾಡ್ತಾರಾ ಅಂತ ಅನ್ನಿಸ್ತಾ? ಅದೇ ಸೆಕೆಂಡು. ಐ ಥಿಂಕ್ ಈ ಥರನೂ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಿತ್ತು ನನಗೆ. ಬಿಕಾಸ್ ಅವರು ಲೈಕ್ ಮೂವೀಸ್ ನೋಡಿದಾಗ ಈ ಥರ ಮೂವೀಸು, ಬಟ್ ಅವ್ರಿಗೆ ಆಸ್ ಅ ಹ್ಯೂಮನ್ ಬೀಂಗ್ ನೋಡಿದಾಗ ತುಂಬ ಬೇರೆ ಥರ. ಅದು ಏನು ಅಂತ ನನ್ನ ಮೈಂಡಲ್ಲಿ ತುಂಬ ಪ್ರಶ್ನೆಗಳಿತ್ತು. ಸೊ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಬಟ್ ಮುಖ್ಯವಾಗಿ ನನಗೆ ಐ ರಿಯಲಿ ಲೈಕ್ ಹಿಸ್ ಹಾರ್ಟ್. ಐ ಫೆಲ್ಟ್ ಲೈಕ್ ಹ್ಯಾಸ್ ಅ ವೆರಿ ಗುಡ್ ಹಾರ್ಟ್, ಲೈಕ್ ಅ ಗೋಲ್ಡನ್ ಹಾರ್ಟ್. ಆ್ಯಂಡ್ ತುಂಬ ಸಿಂಪಲ್, ಹಂಬಲ್, ಅದು ಕ್ವಾಲಿಟೀಸ್ ಎಲ್ಲ ತುಂಬ ಇಷ್ಟ ಆಯಿತು ನನಗೆ. ಒನ್ ಡೈಲಾಗ್ ಹೇಳ್ತೀರಾ ಉಪೇಂದ್ರ? ಅದು ಓ ಮೈ ಗಾಶ್, ಮೂವಿದು, ಉಪೇಂದ್ರ ಮೂವಿದು, ಲೈಕ್ ಅವ್ರು ಹೇಳ್ತಾರಲ್ಲ ಮೂವಿದು ನನಗೆ ಅಷ್ಟು ಜ್ಞಾಪಕ ಇಲ್ಲ. ಐ ಆಮ್ ಸೋ ಸಾರಿ. ಓಕೆ, ಉಪೇಂದ್ರ ಸರ್ದು ಯಾವ್ದಾದ್ರು ಯಾವ್ದಾದ್ರು ಇದಕ್ಕಿದ್ದಾಗಿನ ಡೈಲಾಗ್ಸ್ ಯು ಡೋಂಟ್ ರಿಮೆಂಬರ್? ಐ ರಿಮೆಂಬರ್ ದ ಸ್ಮಾಲ್ ಒನ್ಸ್, ಬಟ್ ತುಂಬಾ ಕಡೆ ಹೇಳಿದ್ದಾರೆ. ಇಲ್ಲ, ಆ ಥರ ಏನಿಲ್ಲ. ಇಲ್ವಾ? ನೆನಪಿಲ್ವಾ? ಇಲ್ಲ, ಮೀನ್ಸ್ ಅವರೇ ಹೇಳ್ತಾನೆ ಇರ್ತಾರೆ, ಅದು ಏನು ಹೊಸ ಥರ ಇಲ್ಲ. ಲೈಕ್ ಅವ್ರ ಡೈಲಾಗ್ ಇನ್ನೊಂದ್ಸತಿ ಹೇಳ್ತೀನಿ ಬಿಡಿ. ಓಕೆ ಓಕೆ. ಇವಾಗ ಆಯುಷ್ ವಿಚಾರಕ್ಕೆ ಅಂತ ಬಂದಾಗ ನೀವು ಏನೇನು ಸಜೆಸ್ಟ್ ಮಾಡ್ತೀರಾ ಅವರಿಗೆ? ಲೈಕ್ ಅವ್ರು ಫಸ್ಟ್, ಆಮೇಲೆ ಇನ್ನೊಂದು ಕೇಳಬೇಕು ನಾನು, ಯಾರಾದರೂ ಇವಾಗ ಸೂಪರ್ ಸ್ಟಾರ್ ಮಗ ಅಥವಾ ಮಗಳು ಎಂಟ್ರಿ ಕೊಡ್ತಿದ್ದಾರೆ ಅಂದರೆ ದೊಡ್ಡದಾಗಿ ಜಾತ್ರೆ ಥರ ಮಾಡಿಬಿಟ್ಟು ಬರ್ತಾ ಇದ್ದಾರೆ ಅಂತ ನಾವೇ ಹೆಡ್ಲೈನ್ಸ್ ಎಲ್ಲ ಹಾಕೊಂಡು ಮಾಡ್ತಾ ಇರ್ತೀವಿ. ಬಟ್ ಇದು ಆ ಥರ ಏನೂ ಇಲ್ಲ. ನೀವು ಸಿಂಪಲ್ ಆಗಿ ಈಸ್ ಆ್ಯಕ್ಟಿಂಗ್ ಅಂತ ಸಿಂಪಲ್ ಆಗಿ ತಗೊಂಡು ಹೋಗ್ತಾ ಇದ್ದೀರಾ. ಆ್ಯಂಡ್ ಅದು ಬಂದ್ಮೇಲೆ ಅದು ಆಗುತ್ತೆ ಬಿಡಿ, ಸೂಪರ್ ಆಗ್ತಾರೆ. ಸೊ ಹೇಗೆ ಇದೆಲ್ಲ ಸ್ಟಾರ್ಟ್ ಆಯಿತು? ಆ್ಯಂಡ್ ನೀವೇನು ಸಜೆಸ್ಟ್ ಮಾಡಿದ್ರಿ ಆ ಟೈಮಲ್ಲಿ ಅವರಿಗೆ ಎಂಟ್ರಿ ಕೊಡ್ತಿದ್ದಾರೆ ಅಂದಾಗ? ಸೊ ಅವ್ರಿಗೆ ಇವಾಗ ಕಾಲೇಜಲ್ಲಿ ಇಂಟರ್ನ್ಶಿಪ್ ನಡೀತಾ ಇದೆ. ಸೊ ದಟ್ ಮೀನ್ಸ್ 6 months ಅವ್ರು ಕೆಲಸ ಮಾಡಬೇಕು ಫಾರ್ ಗ್ರಾಜುಯೇಷನ್. ಸೊ ಇಬ್ರು ಫಿಲ್ಮ್ ಮೇಕಿಂಗ್ ಓದ್ತಿದ್ದಾರೆ ಮಣಿಪಾಲ್ ಯೂನಿವರ್ಸಿಟಿ ಸೃಷ್ಟಿ ಕಾಲೇಜ್ನಲ್ಲಿ. ಸೊ ದಿಸ್ ಇಸ್ ಫೈನಲ್ ಇಯರ್. ಸೊ ಫೈನಲ್ ಇಯರ್ ಅಲ್ಲಿ ಅದು ಪ್ರಾಜೆಕ್ಟೇ ಇತ್ತು. ಸೊ ಐಶ್ವರ್ಯ ಅಸಿಸ್ಟೆಂಟ್ ಡೈರೆಕ್ಷನ್ ಮಾಡ್ತಿದ್ದಾರೆ ಬೇರೆ ಟೀಮ್ ಜೊತೆ. ಆ್ಯಂಡ್ ಆಯುಷ್ಗೆ ಈ ಆಫರ್ ಅದೇ ಟೈಮಲ್ಲಿ ಬಂತು. ಆ್ಯಂಡ್ ಈ ಆಫರ್ ಆ್ಯಕ್ಚುಲಿ ಆಚೆಯಿಂದ ಬಂದಿತ್ತು. ಆ್ಯಂಡ್ ಲೈಕ್ ಬೇರೆ ಪ್ರೊಡಕ್ಷನ್ ಆ್ಯಂಡ್ ಡೈರೆಕ್ಟರ್ ಸರ್ ಪುರುಷೋತ್ತಮ್ಗೆ ಆಯುಷ್ದು ಯಾವುದೋ ಒಂದು ವಿಡಿಯೋ ಆಯುಷು ಐ ಡೋಂಟ್ ನೋ ಎಲ್ಲಿ ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಬೇರೆ ಯಾವ್ದು ಐ ಥಿಂಕ್ ಉಪ್ಪಿದು ಅಥವಾ ನಿರಂಜನ್ದು ಗೊತ್ತಿಲ್ಲ ಮಾತಾಡಿದ್ದಾನೆ. ಸೊ ಆ ವಿಡಿಯೋನ ನೋಡ್ಬಿಟ್ಟು ಮೇ ಬಿ ಅವರು ನನ್ನ ಅಪ್ಪನೇ ನನಗೆ ಅದು ಅಲ್ಲ, ಬಿಕಾಸ್ ಅವ್ರಿಗೆ ಅದು ಗೊತ್ತೇ ಇಲ್ಲ ಆಯುಷ್ ನಮ್ಮ ಮಗ ಅಂತ ಗೊತ್ತೇ ಇರ್ಲಿಲ್ಲ ಅಂತೆ. ಇನ್ನೊಂದು ಯಾವ್ದು ಮಾತು ನೋಡಿ ಮುಖ ತುಂಬಾ ಕ್ಯೂಟ್ ಆಗಿದೆ ಅಂತ ಇಷ್ಟಪಟ್ಟು ನನಗೆ ಈ ತರ ಫೇಸ್ ಬೇಕು ಅಂತ ವೇಣು ಸರ್ ಹತ್ರ ಹೇಳಿದ್ರು. ಸೊ ವೇಣು ಅಯ್ಯೋ ಅದು ನಮ್ಮ ಉಪಿ ಮಗ ಆಯುಷ್ ಅಲ್ವಾ ಅಂತ. ಆಮೇಲೆ ಹಾಗೆ ವೇಣು ಅವ್ರ ಹತ್ರ ಇದು ಸ್ನೇಹ ಮತ್ತೆ ಅಭಿಷೇಕ್ ನಾವು ಸರ್ ಒಂದು ಮೂವಿ ಮಾಡಬೇಕು ಅಂತಿದ್ರು. ಸೊ ಅವರು ಬಲರಾಮ್ ಮೂವಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಈಗ. ಸೊ ಆ ಮೂವಿನಲ್ಲಿ ಅವ್ರು ಸಿಕ್ಕಿದ್ರು ಪ್ರೊಡ್ಯೂಸರ್ಸ್ ವೇಣುಗೆ. ಸೊ ಅವ್ರದ್ದು ಮಕ್ಕಳೆಲ್ಲ ಆಕ್ಟ್ ಮಾಡ್ತಿದ್ದಾರೆ ಅದರಲ್ಲಿ. ಅವ್ರಿಗೆ ಟ್ವಿನ್ಸ್ ಇದ್ದಾರೆ ಚಿನಿಮಿನಿ ಅಂತ. ಸೊ ಅದು ಒಂದು ಸೆಟಪ್ ಆಗಿತ್ತು. ಇಲ್ಲಿ ಪುರುಷೋತ್ತಮ್ ಸರ್ ವೇಣು ಸರ್ಗೆ ನನ್ನ ಹತ್ರ ಒಂದು ಕತೆ ಇದೆ ಸರ್, ಈ ಥರ ನನಗೆ ಹೀರೋ ಬೇಕು ಅಂತಿದ್ರು. ಸೊ ವೇಣು ಗಾಟ್ ಬೋತ್ ಆಫ್ ದೆಮ್ ಟುಗೆದರ್ ಅಂಡ್ ಉಪಿಗೆ ಹೇಳಿದ್ದಾರೆ ಈ ಥರ ಒಂದು ಸ್ಟೋರಿ ಇದೆ ಆಯುಷ್ ಮಾಡ್ತಾರಾ ಅಂತ. ಕರೆಕ್ಟ್ಗೆ ಎಷ್ಟು ಇದು ಕೋಇನ್ಸಿಡೆನ್ಸ್ ಅಂದರೆ ಅದಕ್ಕಿಂತ ಒಂದು ವಾರ ಹಿಂದೆನೇ ನಾನು ಬ್ಯಾಲ್ಕನಿಯಲ್ಲಿ ಕೂತ್ಕೊಂಡು ಉಪಿಗೆ ಹೇಳ್ತಿದ್ದೆ ಈ ಏಜ್ ತುಂಬ ಕ್ಯೂಟ್ ಆಗಿದೆ ಉಪಿ, ಇವಾಗ ಒಂದು ಮೂವಿ ಮಾಡಬೇಕು ಅವನಂತ ನಾನು ಹೇಳ್ತಿದ್ದೆ. ಬಿಕಾಸ್ ಫೇಸ್ ಚೇಂಜ್ ಆಗುತ್ತೆ ಅಲ್ವಾ, ಈ 19-20 ವರ್ಷ ಫೇಸ್ ತಿರ್ಗಾ 25 ವರ್ಷಕ್ಕೆ ಒಂಥರ ಬೇರೆ ಆಗುತ್ತೆ. ಆ ಇನ್ನಸೆನ್ಸ್ ಇದೆ ಅಲ್ವಾ ಆ ಟೈಮ್ದು, ಅದು ಕ್ಯಾಪ್ಚರ್ ಆಗಿದೆ, ತುಂಬಾ ಚೆನ್ನಾಗಿ ಆಗ್ತಿತ್ತು ಉಪಿ ಅಂತ ನಾನು ಹೇಳ್ತಿದ್ದೆ. ಕರೆಕ್ಟ್ ಒಂದು ವಾರಕ್ಕೆ ಇದು ಬಂತು. ಸೊ ಅವ್ರ ಕೇಳಿ ಇಷ್ಟಪಟ್ಟು ತಿರ್ಗಾ ನಾನು ಆಯುಷ್ ಕೇಳಿದ್ವಿ. ಸೊ ಹಂಗಂದ್ರೆ ಚೆನ್ನಾಗಿದೆ ಮಾಡ್ಬೋದು, ನಂಗೆ ಹೆಂಗಿದ್ರು ಪಾಪ 6 months ನಾನು ವರ್ಕ್ ಮಾಡಬೇಕು ಈ ಮೂವಿನಲ್ಲಿ ನಾನು ನನ್ನ ಅಸಿಸ್ಟೆಂಟ್ ಡೈರೆಕ್ಷನ್ ಮಾಡ್ತೀನಿ ಪ್ಲಸ್ ನಾನು
ಆ್ಯಕ್ಟ್ ಮಾಡ್ತೀನಿ ಅವರು. ಸೊ ಹಾಗೆ ಎಲ್ಲ ಆಯಿತು. ಅಂದ್ರೆ ಐಶ್ವರ್ಯ ಅಸಿಸ್ಟೆಂಟ್ ಐಶ್ವರ್ಯ ಇನ್ನೊಂದು ಮೂವಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್. ಓಕೆ, ಇವರು ಲೈಕ್ ಇವರಿಗೆ ಇಂಟರ್ನ್ಶಿಪ್ಗೂ ಯೂಸ್ ಆಗುತ್ತೆ ಈ ಕಡೆ ಇವರು. ಓ ಸೂಪರ್. ಇಲ್ಲಾಂದ್ರೆ ಕಾಲೇಜಿಂದ ರಜಾ ಸಿಕ್ಕಲ್ಲ ಈಗ ಈ ಒಂದು ವರ್ಷ. ಹೇಗೆ ಮ್ಯಾನೇಜ್ ಮಾಡ್ತಿದ್ದಾರೆ? ಅಲ್ಲ, ಈ ಇಂಟರ್ನ್ಶಿಪ್ಗೋಸ್ಕರ ಇವಾಗ ಇಂಟರ್ನ್ಶಿಪ್ ನಡೀತಾ ಇದೆ ಅಲ್ವಾ, ಅದೇ ಇಂಟರ್ನ್ಶಿಪ್ ಟೈಮಲ್ಲಿ ಮಾಡ್ತಿದ್ವಿ. ಓ ಸೂಪರ್. ಓಕೆ, ಅಂಡ್ ಅಕಾಡೆಮಿಕ್ಸ್ ಅಲ್ಲಿ ನೀವೇನಾದ್ರೂ ಇಲ್ಲ ಇದೇ ಮಾಡ್ಬೇಕು ಆ ಥರ ಫೋರ್ಸ್ ಇಲ್ಲ, ಆ ಥರ ಇಲ್ಲ. ಆಕ್ಚುಲಿ ಚೆನ್ನಾಗಿ ಮಾಡ್ತಿದ್ದಾರೆ. ಬೋತ್ ಆಫ್ ದೆಮ್ ಡಿಡ್ ICSE ವ್ಯಾಲಿ ಸ್ಕೂಲ್ನಲ್ಲಿ, ISC ಕೂಡ ಮಾಡಿ ಚೆನ್ನಾಗಿ ಆರ್ಟ್ಸ್ ಅಲ್ಲಿ ಇಷ್ಟಪಟ್ರು ಇಬ್ರು. ಯಾವುದು ಕಾಮರ್ಸ್ ಸೈನ್ಸ್ಗೆ ಹೋಗ್ಲಿಲ್ಲ ಮಕ್ಕಳು. ಲಿಟ್ರೇಚರ್, ಹಿಸ್ಟ್ರಿ, ಆರ್ಟ್ಸ್ ಓದ್ತಿದ್ರು. ತಿರ್ಗಾ ಅಲ್ಲಿಂದ ಈ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಇವಾಗ BVOC ಅಂತ ಇದೆ, ವೊಕೇಶನಲ್ ಡಿಗ್ರಿ ಫಾರ್ ಫಿಲ್ಮ್ ಮೇಕಿಂಗ್. ಸೊ ಅದು ಸ್ಟಾರ್ಟ್ ಮೈ 3 years ಕೋರ್ಸ್ ಅದು. ಸೊ ಪಾಪ ನಾವು ಇದೇ ಮಾಡ್ತೀವಿ ಅಂದ್ರು. ಸರಿ ಆಯ್ತು ಮಾಡಿ ಅಂದೆ ನಾವು. ಬಿಕಾಸ್ ಇವಾಗ ತುಂಬಾ ಆಪ್ಷನ್ಸ್ ಇದೆ ಮಕ್ಕಳಿಗೆ. ಹಿಂದಿನ ಕಾಲ ತರ ಇದು ಇಂಜಿನಿಯರ್ ಇದು ಅದು ಅಂತ ವಿ ಕಾಂಟ್, ಯು ಡೋಂಟ್ ಹ್ಯಾವ್ ಟು ಫೋರ್ಸ್ ದೆಮ್. ಸೊ ಅವರಿಬ್ರು ಇದರಲ್ಲಿ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಸೊ ಬೋತ್ ಆಫ್ ದಮ್ ಲೈಕ್ ರೈಟಿಂಗ್ ಅಂದರೆ ತುಂಬ ಇಷ್ಟ ಇಬ್ರಿಗೆ. ಸೊ ನಾಳೆ ಲೈಕ್ ಬಿಕಾಸ್ ವಿ ಆರ್ ಇನ್ ಫಿಲ್ಮ್ಸ್, ನಾಳೆ ಅವ್ರಿಗೆ ಇಫ್ ದೇ ವಾಂಟ್ ಟು ಗೆಟ್ ಇನ್ ಟು ಡಿರೆಕ್ಷನ್ ಎನಿಥಿಂಗ್ ಇದು ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಈ ಕಾಲೇಜ್ಗೆ ಸೇರಿಸಿದ್ವಿ. ಸೊ ಹಾಗೆ ನಡೀತಿದೆ. ಬಟ್ ಹೀ ವಾಸ್, ನಾನು ಏನು ಹೇಳಿದ್ರೆ ಪ್ರಿಪೇರ್ಡ್ ಆಗಿ ಬಂದಿಲ್ಲ. ಹಿ ಈಸ್ ಜಸ್ಟ್ ಡೂಯಿಂಗ್ ಇಟ್ ಲೈಕ್ ಸ್ಪಾಂಟೇನಿಯಸ್ಲಿ. ಸೊ ಹಾಗಾಗಿ ನೀವು ಹೇಳ್ತಾ ಇದ್ರಲ್ವಾ ಆ ಥರ ನಾವು ಅನ್ಕೊಂಡೇನಿಲ್ಲ. ಆ್ಯಂಡ್ ಅವನಿಗೇನೋ ಒಂದು ಆ ಥರ ಇರಲಿಲ್ಲ that ನನಗೆ ಏನಾದ್ರು ಲಾಂಚ್ ಮಾಡಬೇಕು ಅಂತ. ಸೊ ಇದು ಒಂದು ಸ್ಪಾಂಟೇನಿಯಸ್ ಆಗಿದೆ ಆ್ಯಂಡ್ ಖುಷಿ ಪಟ್ಟು ಮಾಡ್ತಾ ಇದ್ದಾನೆ. ನೋಡೋಣ ಲೈಕ್ ಆಡಿಯನ್ಸ್ ಹೇಗೆ. ಸೂಪರ್. ವಿ ಆಲ್ಸೋ ವಿಶ್ ಹಿಮ್ ವೆರಿ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಿಮ್ಮ ವಿಚಾರಕ್ಕೆ ಅಂತ ಬಂದಾಗ, ನೀವು ಇವಾಗಲೂ ಕೂಡ ನೀವು ಒಂದು ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ತೀರಾ ಅಂದರೆ ಅದರಲ್ಲಿ ಏನೋ ಸ್ಪೆಷಾಲಿಟಿ ಇರುತ್ತೆ, ಯುನೀಕ್ ಆಗಿರುತ್ತೆ. ಸೊ ಹೇಗೆ ಅಂತ ಲೈಕ್ ನಿಮ್ಮನ್ನ ಆ ಥರ ಕ್ಯಾರೆಕ್ಟರ್ಸ್ ಹುಡುಕೊಂಡು ಬರುತ್ತಾ, ಅಥವಾ ಲೈಕ್ ಯಾರಾದರೂ ಈ ಕ್ಯಾರೆಕ್ಟ್ರು ಪ್ರಿಯಾಂಕಾ ಮಾಡ್ತಾರೆ ಅಂತ ಈಗಲೂ ಕೂಡ ಡಿಸೈಡ್ ಮಾಡ್ಕೊಂಡು ಒಂದೊಂದು ಕ್ಯಾರೆಕ್ಟರು ಕೂಡ ಯುನೀಕ್ ಆಗಿರುತ್ತೆ. ಇವಾಗ ಮಮ್ಮಿ ಆಗಿರ್ಬೋದು, ಮತ್ತೆ ರೀಸೆಂಟ್ ಆಗಿ ಪೊಲೀಸ್ ಕ್ಯಾರೆಕ್ಟರ್ ಮಾಡೋದು, ಹೇಗದೆಲ್ಲ ಅಂತ. ಇವಾಗ ನನಗೆ ಅನ್ಸುತ್ತೆ ದಟ್ ನಾನು ಇಷ್ಟಪಟ್ಟು ಮೂವೀಸ್ ಮಾಡ್ತೀನಿ. ಮುಂಚೆ ತುಂಬ ರೀಸನ್ಸ್ ಇತ್ತು. ಲೈಕ್ ಫಸ್ಟ್ ಆಫ್ ಆಲ್ ದೊಡ್ಡ ಹೀರೋಸ್ ಜೊತೆ ಕಾಣಿಸ್ಕೋಬೇಕು, ಲೈಕ್ ವಿಸಿಬಿಲಿಟಿ, ಆಮೇಲೆ ಕಲಿಬೇಕು, ಆಮೇಲೆ ಎಲ್ಲ ಲ್ಯಾಂಗ್ವೇಜಸಲ್ಲಿ ವರ್ಕ್ ಮಾಡ್ತಿದ್ದೆ. ಬಟ್ ಇವಾಗ ನಾನು ಐ ಥಿಂಕ್ ಆ ಥರ ಏನಿಲ್ಲ. ನನಗೆ ಲೈಕ್ ನಾನು ಇಷ್ಟಪಟ್ಟು ಮಾಡ್ತೀನಿ, ನನಗೆ ಯಾವ ಕ್ಯಾರೆಕ್ಟರ್ಸ್ ಇಷ್ಟ ಆಗುತ್ತೆ. ಆ್ಯಂಡ್ ಮುಖ್ಯವಾಗಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟು ಏನಾದರೂ ಮೆಸೇಜಸ್ ಇದ್ದರೆ ಅಥವಾ ಒಂದು ಇನ್ಸ್ಪಿರೇಷನ್ ಇದ್ದರೆ ತುಂಬ ಖುಷಿ ಪಡ್ತೀನಿ. ಸೊ ಮೆಸೇಜ್ ಓರಿಯೆಂಟೆಡ್ ಮೂವೀಸ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಆ್ಯಸ್ ಯು ಮೆಚ್ಯೂರ್ ಆಸ್ ಐ ಮೀನ್ ನಾನು ಒಂದು ತಾಯಿಯಾಗಿ, ಆಮೇಲೆ ನಮ್ಮ ಮಕ್ಕಳು ದೊಡ್ಡವರಾಗಿದೆ. ಸೊ ಒಂದು ಸೋಷಿಯಲ್ ಜವಾಬ್ದಾರಿ ಆ ಚಿಕ್ಕ ವಯಸ್ಸಲ್ಲಿ ಐ ಥಿಂಕ್ ಆ ಅವೇರ್ನೆಸ್ ಇರಲಿಲ್ಲ. ಇವಾಗ ಇನ್ನೂ ಅವೇರ್ ಆಗಿದ್ದೀವಿ ಲೈಕ್ ಯಾವ ಥರ ಸಿನಿಮಾಗಳು ಮಾಡಬೇಕು, ಯಾವ ಥರ ಸಿನಿಮಾಗಳಿಂದ ಜನಗೆ ಒಳ್ಳೆಯದಾಗತ್ತೆ. ಸೊ ಅದು ಒಂದು ಜವಾಬ್ದಾರಿ ಇದೆ. ಸೊ ಆ ಜವಾಬ್ದಾರಿಯಿಂದನೇ ಸೆಲೆಕ್ಟ್ ಮಾಡೋದು ರೋಲ್ಸು. ಅದ್ರ ಜೊತೆಲಿ ಐ ಥಿಂಕ್ ಖಂಡಿತ ಎಂಟರ್ಟೈನ್ಮೆಂಟ್ ಇಸ್ ಒನ್ ಫ್ಯಾಕ್ಟರ್. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಕೂಡ ನಾನು ಕಲಿಬೇಕು, ಬೇರೆ ಬೇರೆ ರೋಲ್ಸ್ ಮಾಡಬೇಕು. ಸೊ ಅದು ಒಂದು, ಸೊ ಅದರಲ್ಲಿನೇ ಒಂದಷ್ಟು ಸ್ಕ್ರಿಪ್ಟ್ಸ್ ಬರುತ್ತೆ, ಅದರಿಂದ ಸೆಲೆಕ್ಟ್ ಮಾಡ್ತೀವಿ ಯಾವುದು ಚೆನ್ನಾಗಿರುತ್ತೆ. ಯಾರು ಸೆಲೆಕ್ಟ್ ಮಾಡ್ತಾರೆ? ನೀವೇ ಸೆಲೆಕ್ಟ್ ಮಾಡ್ತೀರಾ? ನಾನೇ ನೀವೇ ಸೆಲೆಕ್ಟ್ ಮಾಡ್ತೀರಾ? ಸೊ ನಿಮ್ದು ನಿಮಗೆ ಬಿಟ್ಟು ನಾನು ಡಿಸ್ಕಸ್ ಮಾಡ್ತೀನಿ, ಬಟ್ ಲೈಕ್ ಡಿಸಿಷನ್ ನಂದೇ. ಮತ್ತೆ ಇವಾಗ ಉಪ್ಪಿ ಸರು ಎಷ್ಟರ ಮಟ್ಟಿಗೆ ಅಂದರೆ ಲೈಕ್ ಅವ್ರ ಥರ ಥಿಂಕ್ ಮಾಡೋಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಹೇಗಿರ್ತಾರೆ ಅವರು ಮನೇಲಿ? ಲೈಕ್ ಸ್ಕ್ರಿಪ್ಟ್ ಏನಾದರೂ ಬರಿಬೇಕಾದ್ರೆ ಮನೇಲಿ ಬರೀತಾರಾ, ಅಥವಾ ಏನಾದರೂ ಒಂದು ಸೆಲೆಕ್ಟಿವ್ ಪ್ಲೇಸ್ನ ಅವ್ರು ಸೆಲೆಕ್ಟ್ ಮಾಡ್ತಾರಾ, ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾರಾ? ಅವ್ರು ಜಾಸ್ತಿ ನ್ಯೂಸ್ ನೋಡ್ತಾರೆ. ಸೂಪರ್. ನ್ಯೂಸ್ ನೋಡ್ತಾರೆ, ಓದ್ತಾರೆ, ತುಂಬ ಬುಕ್ಸ್ ಓದ್ತಾರೆ. ನಾವು ಯೂಶಲಿ ಬೆಳಗ್ಗೆ ಟೀ ಒಟ್ಟಿಗೆ ಕುಡಿತೀವಿ. ಅದು ನಮ್ದು ಒಂದು ಟ್ರೆಡಿಷನ್ ಇದೆ. ನಾನು ಮುಂಚೆ ಕುಡಿತಾ ಇರ್ಲಿಲ್ಲ, ಬಟ್ ನಾನು ನೋಡ್ಬಿಟ್ಟದ್ದು ಏನು ನಿನ್ ಬೆಂಗಾಲಿ ಟೀ ನಿಂಗೆ ತುಂಬಾ ಇಷ್ಟ ಅಂತ. ಸರಿ ಅಟ್ಲೀಸ್ಟ್ ಸೊ ಇವಾಗ ಬೆಳಗ್ಗೆ ನಾನು ಶುಂಠಿ ಟೀ ಮಾಡ್ಕೊಡ್ತೀನಿ. ಸೊ ಅಟ್ಲೀಸ್ಟ್ ಒನ್ ಹಾಫ್ ಅನ್ ಅವರ್ 1 hour ನಾವು ಕೂತ್ಕೊಂತೀವಿ ಬೆಳಗ್ಗೆ. ಅದ ನಂತರ ನನ್ನ ಕೆಲಸಗಳು ನಾನು ಮಾಡ್ಕೊಂಡು ಹೋಗ್ತೀನಿ. ನನ್ಗೆ ಏನಾದ್ರು ಇದ್ರೆ ಹಿ ಡಸ್ ಹಿಸ್ ವರ್ಕ್. ಅಫ್ಕೋರ್ಸ್ ಹಿ ಹ್ಯಾಸ್ ಹಿಸ್ ಪೊಲಿಟಿಕಲ್ ಪಾರ್ಟಿ ಆ್ಯಂಡ್ ಹಿ ಹ್ಯಾಸ್ ಅವ್ರದ್ದು ಡಿರೆಕ್ಷನ್ ಮುಗೀತು. ಈಗ ಇನ್ನೊಂದು ಸಬ್ಜೆಕ್ಟ್ ಇದು ಮಾಡ್ತಿದೆ ಬದರೆ. ಅಂಡ್ ದೆನ್ ಬಿಕಾಸ್ ಅವ್ರು ಬ್ಯುಸಿಯಾಗಿರ್ತಾರೆ ಆ್ಯಕ್ಚುಲಿ. ಯಾವುದೋ ಒಂದು ಹಿ ಡಸಂಟ್ ರಿಲ್ಯಾಕ್ಸ್ ಆ್ಯಕ್ಚುಲಿ. ನಾನು ಯಾವಾಗ ನೋಡಲಿಲ್ಲ ದಟ್ ಅವ್ರು ಮಧ್ಯಾಹ್ನ ಮಲಗಿದ್ದಾರೆ ಅಥವಾ ಜಸ್ಟ್ ಲೈಕ್ ಬೆಳಗ್ಗೆ ಎದ್ದು ಏನೋ ಒಂದು ಕೆಲಸದಲ್ಲಿ ಇರ್ತಾರೆ. ಶೂಟಿಂಗ್ ಇಲ್ಲ ಅಂದ್ರೂ ಏನೋ ಒಂದು ಮಾಡ್ಕೊಂಡಿರ್ತಾರೆ. ಸೊ ಮನೇಲಿ ಬರೀತಾರ ಸ್ಕ್ರಿಪ್ಟ್ಸ್ ಎಲ್ಲ ಮನೇಲಿ ಬರೀತಾರೆ, ಡಿಸ್ಕಷನ್ಸ್ ನಡೆಯುತ್ತೆ. ಔಟ್ಸೈಡ್ ಮೂವೀಸ್ ಪ್ರೊಡ್ಯೂಸರ್ಸ್ ಬರ್ತಾರೆ. ಆಮೇಲೆ ಈ ಪ್ರಜಾಕಿ ಅದು ವರ್ಕು. ಅದ್ರ ಜೊತೆಲಿ ಐ ಥಿಂಕ್ ನಮ್ದು ಫೌಂಡೇಶನ್ ಇದೆ,
ಒಂದೊಂದ್ಸತಿ ಫಾರ್ಮ್ ಹೌಸ್ಗೆ ಹೋಗ್ತೀವಿ, ಅಲ್ಲಿ ವರ್ಕ್ ಇರುತ್ತೆ. ಸೊ ಅವ್ರಿಗೆ ಅಗ್ರಿಕಲ್ಚರ್ ಅಂದರೆ ತುಂಬ ಇಷ್ಟ ಕೂಡ. ಸೊ ಅಲ್ಲಿ ಹೋಗಿ ಗಿಡಗಳ ಹಾಕೋದು, ಅಲ್ಲಿ ನೀರು ಹಾಕೋದು ಅದೆಲ್ಲ ತುಂಬ ಇಷ್ಟ. ಇವಾಗ ಒಂದಷ್ಟು ಪ್ರಾಣಿಗಳು ಇದೆ ಅಲ್ಲಿ, ಲೈಕ್ ಚಿಕ್ಕ ಚಿಕ್ಕದು, ಲೈಕ್ ಕುರಿ ಅದೆಲ್ಲ. ಸೊ ಅವಕ್ಕೆಲ್ಲ ಹಸುಗಳಿಗೆಲ್ಲ ಫುಡ್ ಹಾಕೋದು ಅವರೇ ಹೋಗಿ ಹಾಕ್ತಾರೆ. ಸೊ ಅದೆಲ್ಲ ತುಂಬ ಇಷ್ಟಪಡ್ತಾರೆ. ಮ್ಯಾಮ್, ಪ್ರಜಾಕೀಯ ನೀವೇ ಹೇಳಿದ್ರಿ, ಇವಾಗ ವಿಜಯ್ ಅವರು ಕೂಡ ಎಂಟ್ರಿ ಕೊಟ್ಟಾಗಿದೆ, ಲೈಕ್ ನೆಕ್ಸ್ಟ್ CM DCM ವಿಜಯ್ ಅಂತ ಹೇಳ್ತಿದ್ದಾರೆ. ಅಂಡ್ ಪವನ್ ಕಲ್ಯಾಣ್ ಸರ್ ಕೂಡ ಬಂದ್ಬಿಟ್ಟಿದ್ದಾರೆ. ಉಪ್ಪಿ ಸರ್ ಪ್ರಜಾಕೀಯ ಅಂತ ಹೇಳ್ಬಿಟ್ಟು ಅದನ್ನ ಜನರಿಗೆ ಬಿಟ್ಬಿಟ್ರಾ ಅಂತ ಜನ ಕೇಳ್ತಿದ್ದಾರೆ. ಲೈಕ್ ಏನಾದ್ರೂ ಅದರಲ್ಲಿ ಏನು ಕಾಣಿಸ್ತಾ ಇಲ್ಲ, ಮುಂದೆ ಬರ್ತಾ ಇಲ್ಲ ಅಂತ. ಬರ್ತಾ ಇದೆ, ಬಟ್ ಆ ಕಾನ್ಸೆಪ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕು. ಬಿಕಾಸ್ ಇದು ಸಂಪೂರ್ಣವಾಗಿ ಒಂದು ಹೊಸ ಕಾನ್ಸೆಪ್ಟ್ ಪ್ರಜಾಕೀಯ. ಆ್ಯಂಡ್ ಅವರು ಇವಾಗ ಕೂಡ ವರ್ಕ್ ಮಾಡ್ತಿದ್ದಾರೆ ಫಾರ್ ದ ನೆಕ್ಸ್ಟ್ ಈ BBMP ಪೋಲ್ಸ್ ಬರ್ತಿದೆ. ಸೊ ಅವ್ರು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಬಟ್ ಅದ್ರದ್ದು ಕಾನ್ಸೆಪ್ಟೇ ಅದು, ದಟ್ ಜನನೇ ಇನ್ವಾಲ್ವ್ ಆಗಿ ಮಾಡಬೇಕು. ಸೊ ಹಾಗಾಗಿ ಉಪೇಂದ್ರ ಅವ್ರು ಬಂದ್ಬಿಟ್ರೆ ಅದು ಅಗೇನ್ ಇಟ್ ವಿಲ್ ಬಿಕಮ್ ಡಿಫ್ರೆಂಟ್. ಬಿಕಾಸ್ ಇಡೀ ಪ್ರಜಾಕೀಯದು ಪ್ರಿನ್ಸಿಪಲೇ ದಟ್ there is not a leader, everyone is a worker. So ಕಾರ್ಯಕರ್ತರು, like you have to work, you're given a job, you have to do that job correctly. ಇಲ್ಲಾಂದ್ರೆ ಬೇರೆಯವ್ರನ್ನ ಇಟ್ಕೊಂತೀವಿ ಆ ಜಾಬ್ಗೆ. ಸೊ ಅವ್ರ ಕಾನ್ಸೆಪ್ಟೇ ಅದು. ಸೊ ಜನದು ಒಂದು ಪಾರ್ಟಿಸಿಪೇಷನ್ ತುಂಬ ಮುಖ್ಯ. ಅದರಲ್ಲಿ ಜನನೇ ಸಿಲೆಕ್ಟ್ ಮಾಡಬೇಕು, ಇಂಥವ್ರನ್ನ ನಮ್ಮ ಕೆಲಸ ಮಾಡಬೇಕು ನಮಗೋಸ್ಕರ, ಇವ್ರು ಸರಿ ಇಲ್ಲ ನೆಕ್ಸ್ಟ್ ಯಾರು. ಸೊ ದಟ್ ಹ್ಯಾಸ್ ಟು ವರ್ಕ್ ಲೈಕ್ ದ್ಯಾಟ್. ಸೊ ಹೀಸ್ ಟ್ರೈಯಿಂಗ್ ಇಸ್ ಬೆಸ್ಟ್, ಐ ಥಿಂಕ್, ಆರ್ಗ್ಯಾನಿಕ್ಲಿ. ಬಿಕಾಸ್ ಅಗೇನ್ ಇಟ್ಸ್ ಅ ಕ್ಯಾಶ್ಲೆಸ್ ಪಾರ್ಟಿ. ಸೊ ಆರ್ಗ್ಯಾನಿಕ್ಲಿ ಎಷ್ಟು ಜನಗೆ ತಲುಪುತ್ತೆ, ದೇ ಆರ್ ಟ್ರೈಯಿಂಗ್ ದೇರ್ ಬೆಸ್ಟ್. ಬಿಕಾಸ್ ಯು ನೋ ಹೌ ಇಟ್ ಈಸ್. ಬಿಕಾಸ್ ಬೇರೆ ಬೇರೆ ಸಿಸ್ಟಮ್ಗಳು ತುಂಬ ಹಲವಾರು ವರ್ಷಗಳಿಂದ ಬಂದಿದೆ. ಸೊ ಜನಗೆ ಒಂದು ಅಭ್ಯಾಸ ಇದೆ ದಟ್ ಈ ಥರನೇ ನಡಿಬೇಕು. ಸೊ ಅದನ್ನು ಚೇಂಜ್ ಮಾಡಿ ಸಂಪೂರ್ಣವಾಗಿ ಒಂದು ಡಿಫ್ರೆಂಟ್ ಪಾರ್ಟಿಗೆ ಟು ಅಂಡರ್ಸ್ಟ್ಯಾಂಡ್ ಟೇಕ್ಸ್ ಟೈಮ್. ಬಟ್ ಇಟ್ಸ್ ಸ್ಲೋ, ಬಟ್ ಇಟ್ಸ್ ವೆರಿ ಅಥೆಂಟಿಕ್. ಆ್ಯಂಡ್ ಐ ಥಿಂಕ್ ದಟ್ ಒಂದ್ಸತಿ ಅದು ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಗಿಬಿಟ್ರೆ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಗುಡ್. ಆ್ಯಕ್ಚುಲಿ ಅಂದರೆ ಪ್ರಜಾಕೀಯನ ನೀವು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ? ಇವಾಗ ಜನರು ವಿಚಾರಕ್ಕೆ ಬಂದಾಗ ಉಪೇಂದ್ರ ಸರ್ ಮೂವೀಸ್ನ ಹಿಂದೆ ಆಗಿರೋ ಎಷ್ಟೋ ಮೂವೀಸ್ನ ಇವಾಗ ನೋಡಿ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಸಾಂಗ್ಸ್ನ ಕೂಡ ಅಷ್ಟೇನೆ. ಇದು ಹಂಗೆ ಆಗುತ್ತಾ ಅಂತ? ಐ ಹೋಪ್ ದಟ್ ಬೇಗ ಆಗುತ್ತೆ. ಐ ಹೋಪ್ ಬೇಗ ಅರ್ಥ ಮಾಡ್ಕೊತಾರೆ. ಬಿಕಾಸ್ ಬೇಗ ಅರ್ಥ ಮಾಡಿದೇನೆ ಚೇಂಜಸ್ ಬೇಗ ಆಗುತ್ತೆ. ಒಂದಷ್ಟು ಸಿಚುವೇಶನ್ಸ್ ಇದೆ. ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಇರೋದು ಟು ಫಾರ್ಮ್ ಅ ಗವರ್ಮೆಂಟ್, ಟು ಹೆಲ್ಪ್ ದ ಪೀಪಲ್. ಅಲ್ಟಿಮೇಟ್ಲಿ ಗೋಲ್ ಏನು ಒಂದೇ. ಇವಾಗ ನಾನು ಅಡಿಗೆ ಮಾಡ್ತೀನಿ, ಅಡಿಗೆಯವ್ರು ಮಾಡ್ತಾರ, ಮಕ್ಕಳು ಮಾಡ್ತಾರೆ, ಬಟ್ ಒಟ್ಟಿಗೆ ನಾವು ತಿನ್ನೋದು, ಲೈಕ್ ಒಟ್ಟಿಗೆ ನಮ್ಮ ಮನೇಲಿ ಮೇನ್ ಥಿಂಗ್ ಇಸ್ ನಾವು ಹೆಲ್ದಿ ಆಗಿರ್ಬೇಕು, ಫುಡ್ ಚೆನ್ನಾಗಿರ್ಬೇಕು. ಸೊ ದ ಮೇನ್ ಗೋಲ್ ಇಸ್ ದ್ಯಾಟ್. ಸೊ ದ ಥಿಂಗ್ ಈಸ್ ದಟ್ ಇವಾಗ ಒಂದು ಸಿಸ್ಟಮ್ ಇದೆ. ಈ ಸಿಸ್ಟಮಲ್ಲಿ ಒಂದಷ್ಟು ಈ ಥರ ನಮಗೆ ಪಿಟ್ಫಾಲ್ಸ್ ಅನಿಸ್ತಿದೆ. ನಾವು ಇನ್ನೊಂದು ಸಿಸ್ಟಮ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಇದನ್ನು ಟ್ರೈ ಮಾಡೋಣ. ಇದರಿಂದ ಏನೋ ಚೇಂಜಸ್ ಬೇರೆ ಥರ ಆಗುತ್ತಾ, ಇನ್ನೂ ಬೇಗ ಆಗುತ್ತಾ, ಇನ್ಫ್ರಾಸ್ಟ್ರಕ್ಚರ್ ಚೇಂಜಸ್ ಬೇಗ ಆಗುತ್ತಾ. ಸೊ ಒಂದಷ್ಟು ಪ್ರಾಬ್ಲಮ್ಸ್ ಇದೆ, ನಮ್ಮೆಲ್ರಿಗೆ ಗೊತ್ತಿದೆ. ಆಸ್ ಸಿಟಿಸನ್ಸ್ ವಿ ಆರ್ ಫೇಸಿಂಗ್ ಸಮ್ ಇಶ್ಯೂಸ್. ಸೊ ಈ ರೀತಿ ಆಗ್ಬೋದಾ ಅಂತ ಒಂದು ಐಡಿಯಾ ಇದೆ. ಅದನ್ನ ನೀವು ಸಪೋರ್ಟ್ ಮಾಡಿದ್ರೆ ಅದು ಮಾಡ್ಬೋದು. ಯು ಕ್ಯಾನ್ ಟ್ರೈ. ಇಲ್ಲಾಂದ್ರೆ ಇಟ್ ಈಸ್ ಆಸ್ ಇಟ್ ಈಸ್, ಇಟ್ ವಿಲ್ ಆಲ್ಸೋ ಗೋ ಆನ್ ಅಂಡ್ ಸಮಥಿಂಗ್ ವಿಲ್ ಹ್ಯಾಪನ್, ಸಮನ್ ವಿಲ್ ಡೂ ಸಮಥಿಂಗ್. ಸೊ ದಟ್ ಈಸ್ ದ ವೇ. ಅಂಡ್ ಆಲ್ಸೋ getting through to mass people is difficult without cash. Like doddu, we are not doing rallies. Nammalli aa tara ಏನು ಇಲ್ಲ ಅಲ್ವಾ. ಸೊ ಲೈಕ್ ಜನನ ಸೇರಿಸೋದು, ರ್ಯಾಲೀಸ್ ಮಾಡೋದು, ಆ ಥರ ಪ್ರಚಾರ ನಾವು ಮಾಡ್ತಾ ಇಲ್ಲ. ಸೊ ವರ್ಡ್ ಆಫ್ ಮೌತ್ ಪೀಪಲ್ ಹ್ಯಾವ್ ಟು ಸ್ಪ್ರೆಡ್. ನಾನು ನಿಮ್ಗೆ ಹೇಳ್ಬೇಕು, ನೀವು ಇನ್ನೊಬ್ರಿಗೆ ಹೇಳ್ಬೇಕು. ಸೊ ದ್ಯಾಟ್ ವಿಲ್ ಟೇಕ್ ಟೈಮ್. ಐ ಪರ್ಸನಲಿ ಫೀಲ್ ಲೈಕ್ ಪ್ರಜಾಕೀಯ ಇಂಟೆನ್ಷನ್ ನನಗೆ ಅರ್ಥ ಆಗಿದೆ. ಲೈಕ್ ಉಪಿ ಸರ್ನ ನಾವು ನೋಡ್ಕೊಂಡು ಬಂದಿದ್ದೀವಿ, ಅವ್ರ ಮೂವೀಸ್ ಅಲ್ಲಿ ಏನ್ ಹೇಳ್ತಾರೆ ಅದು ನಿಜ. ಅದು ಚೇಂಜಸ್ ಆಗಬೇಕು. ಯಾವಾಗ ಜನ ಅದನ್ನ ಅರ್ಥ ಮಾಡ್ಕೊತಾರೆ ನಿಜ ಗೊತ್ತಿಲ್ಲ. ಅಂಡ್ ಹ್ಯಾಪಿ ಮಾಡೋಣ ಇವಾಗ. ಸೊ ಇವಾಗ ಉಪಿ ಸರ್ ಜೊತೆ ನೀವು ಆಕ್ಟ್ ಮಾಡುವಾಗ ಆಗ್ತಾ ಇದ್ದಂತ ಫನ್ನಿ ಥಿಂಗ್ಸ್? ಫನ್ನಿ ಥಿಂಗ್ಸ್, ನನ್ನ ಫಸ್ಟ್ ಟೈಮ್ ಅವ್ರ ನೋಡಿದಾಗ ಶಿಫ್ಟ್ ಆಗೋದು ನನ್ಗೆ ಗೊತ್ತಿರ್ಲಿಲ್ಲ. ನಾನು ಏನು ಆಗ್ತಿದೆ, ಇದು ನಾನೇ ಔಟ್ ಆಫ್ ಫೋಕಸ್ ಆಗ್ತಾ ಇದ್ದೀನಿ, ಅವರು ಅದು ಏನು ಮಾಡ್ತಿದಾರೇನಾ ಅಂತ ನನಗೆ ಕನ್ಫ್ಯೂಷನ್ ಆಗೋಯ್ತು. ಆಮೇಲೆ ಬರ್ತಾ ಬರ್ತಾ ಗೊತ್ತಾಯ್ತು ದಟ್ ಅದು ಅವ್ರದ್ದು ಲೈಕ್ ನನಗೆ ಅನ್ಸುತ್ತೆ ನನ್ನ ಕಣ್ಣಿಂದ ಇಲ್ಲ, ನಾನು ಮಾಡಲ್ಲ. ಅಫ್ಕೋರ್ಸ್ ಅದು ತುಂಬ ಡಿಫಿಕಲ್ಟು. ಫನಿ ಥಿಂಗ್ಸ್ ಏನು ಜಾಸ್ತಿ ಆಗಲಿಲ್ಲ ಆ್ಯಕ್ಚುಲಿ. ಅವರು ಲೈಕ್ ನಾವು ತುಂಬ ಇಂಟೆನ್ಸಾಗಿ ವರ್ಕ್ ಮಾಡಿದ್ವಿ. ಎಲ್ಲ ಮೂವೀಸ್ ನಾವು ಮಾಡಿರೋದು ತುಂಬ ಸೀರಿಯಸ್ ಮೂವೀಸ್, ನಾವು ಆ ಥರ ಮಾಡಿಲ್ಲ. ಬಟ್ ನಾವು ಮದುವೆ ನಂತರ ಒಂದು ಮೂವಿ ಮಾಡಿದ್ವಿ, ಶ್ರೀಮತಿ. ಅಲ್ಲಿ ಒಂದು ತುಂಬ ಸೀರಿಯಸ್ ಸೀನ್ ಇತ್ತು. ನಾನು
ಯುನೋ ಅವರು ಎಕ್ಸ್ ಗರ್ಲ್ ಫ್ರೆಂಡ್ ಇರ್ತಾರೆ ಆ ಮೂವಿನಲ್ಲಿ ಅವ್ರ ಬಗ್ಗೆ ಮಾತಾಡೋದು. ಸೊ ಹಿ ವಾಸ್ ನಾನು ಪ್ರತಿ ಸತಿ ಹತ್ಕೊಂಡು ಆ ಸೀನ್ ಹೇಳಿದಾಗ ಅವ್ರು ತುಂಬ ನಗ್ತಿದ್ರು. ಆ್ಯಂಡ್ ಅವ್ರಿಗೆ ನನ್ನ ನೋಡಿ ಲೈಕ್ ಅದು ಏನೋ ಬಿಕಾಸ್ ಮನೆಯಲ್ಲಿ ನೋಡ್ತಿದ್ರು ಅಲ್ವಾ ನನಗೆ. ಸೊ ಒಂದ್ಸತಿ ಅವಳು ನಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ನಿಲ್ಸಲ್ಲ ಫುಲ್ ಡೇ ನಾನು ನೋಡಿ. ನನಗೆ ಅದೊಂದು ತುಂಬ ಲಾಂಗ್ ಡೈಲಾಗ್ ಇತ್ತು. ಸೊ ನಾನು ಡೈಲಾಗ್ ಹೇಳ್ತಾ ಇದ್ದೀನಿ, ಅವ್ರು ನಗ್ತಾ ಇದ್ದಾರೆ. ಸೊ ನಂಗೆ ಕೊನೆಗೆ ತುಂಬ ಲೈಕ್ ಬೇಜಾರಾಗೋಯ್ತು. ನಾನು ಪ್ಲೀಸ್ ನನ್ನ ಸೀನ್ ಮಾಡಬೇಕು, ಇಲ್ಲಾಂದ್ರೆ ನನ್ನ ಪೋರ್ಷನ್ ತೊಗೊಂಬಿಡಿ. ಈಸಾಗಿ ನನಗೆ ಆಗ್ತಾ ಇಲ್ಲ, ನೀನು ನೋಡಿ ನಗು ಬರ್ತಾ ಇದ್ದೀವಿ ಇವಾಗ ಅಂತ. ಓಕೆ ಮ್ಯಾಮ್, ಮತ್ತೆ ಹಬ್ಬ ಅಂತ ಬಂದಾಗ ನೀವು ಪ್ರತಿ ಹಬ್ಬನೂ ಕೂಡ ಅಷ್ಟೇ ಇನ್ವಾಲ್ವ್ ಆಗಿ ಇಬ್ರು ಕೂಡ ಸೆಲೆಬ್ರೇಟ್ ಮಾಡ್ತೀರಾ. ಆ್ಯಂಡ್ ಕೆಲವು ಮೂವೀಸಲ್ಲಿ ಉಪ್ಪಿ ಸರ್ ಹೇಳ್ತಾರೆ ದೇವ್ರಲ್ಲ ನಾನು ದೇವ್ರು ಅಂತ, ಆದರೆ ಅವ್ರು ದೇವ್ರನ್ನ ಬಿಲೀವ್ ಮಾಡ್ತಾರೆ ಅನ್ನೋದು ಅವ್ರ ವರ್ಕಲ್ಲಿ ಆಗಿರ್ಬೋದು, ಅವರ ಮೂಮೆಂಟ್ಸ್ ಅಲ್ಲೇ ಗೊತ್ತಾಗುತ್ತೆ. ಲೈಕ್ ಆ ಶಕ್ತಿನ ಅವ್ರು ಬಿಲೀವ್ ಮಾಡ್ತಾರೆ ಅಂತ. ಸೊ ಹಬ್ಬಗಳಿಗೆ ಯಾವ ರೀತಿ ನೀವು ಪ್ರಿಪರೇಷನ್ಸ್ನ ಮಾಡ್ಕೋತೀರಾ ಆ್ಯಂಡ್ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ? ವೆಲ್, ನಮ್ಮ ಮನೇಲಿ ಆ್ಯಕ್ಚುಲಿ ಗಣೇಶ ಹಬ್ಬ ತುಂಬ ಫೇವ್ರೇಟ್ ನಮ್ಮೆಲ್ರಿಗೆ. ದೇವರಂದ್ರೆ ತುಂಬ ಇಷ್ಟ. ಆ್ಯಕ್ಚುಲಿ ನನಗೆ ಚಿಕ್ಕ ವಯಸ್ಸಿಂದನೇ ಆ್ಯಕ್ಚುಲಿ ನಾನು ಬೆಂಗಾಲಿಂದ ಬಂದಿದ್ದೀನಿ. ಸೊ ದುರ್ಗಾ ಪೂಜಾ ತುಂಬ ವಿಶೇಷ ನಮಗೆ. ಆ್ಯಂಡ್ ನಮ್ಮ ತಾಯಿ, ನಮ್ಮ ಗ್ರ್ಯಾಂಡ್ ಮದರ್, ಎಸ್ಪೆಷಲಿ ನಮ್ಮ ಮದರ್ ಕಡೆ ನವದ್ವೀಪ್ ಅವರು ಆ್ಯಕ್ಚುಲಿ ಅಲ್ಲಿ ಮಾಯಾಪುರ್ ಹತ್ರ ಅವ್ರಿಗೆ. ಸೊ ಈ ಹರೇ ಕೃಷ್ಣ ಅವರೆಲ್ಲ ಆ ಕಡೆದು. ಸೊ ತುಂಬ ಕೃಷ್ಣ ಭಕ್ತರು, ದೇವಿ ಭಕ್ತರು. ಸೊ ನಾನು ಚಿಕ್ಕ ವಯಸ್ಸಿಂದ ಪೂಜಾ ನೋಡ್ಕೊಂಡು ಬಂದಿದ್ದೀನಿ. ಈವನ್ ಇನ್ ಅಮೆರಿಕ ನಾವು ದುರ್ಗಾ ಪೂಜಾ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ವಿ, ಪಾರ್ಟಿಸಿಪೇಷನು. ಸೊ ನನಗೆ ಇಲ್ಲಿ ಬಂದಾದ್ಮೇಲೆ ಈ ಮನೆದು ಫೆಸ್ಟಿವಲ್ಸ್, ಅತ್ತೆಯವರು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ರು, ಆ್ಯಂಡ್ ಗಣೇಶ ಹಬ್ಬ ಮಾಡ್ತಿದ್ವಿ, ದೀಪಾವಳಿ ಒಂಥರ ಮಾಡ್ತಿದ್ವಿ ಎಲ್ಲ. ಸೊ ಮುಖ್ಯವಾಗಿ ಎಲ್ಲರೂ ಸೇರಬೇಕು, ಎಲ್ಲರೂ ಬ್ಯುಸಿಯಾಗಿರ್ತೀವಿ ಅವ್ರವ್ರದ್ದೇ ಕೆಲಸದಲ್ಲಿ ಎಲ್ಲರೂ ಸೊ ಮುಖ್ಯ ಲೈಕ್ ಫ್ಯಾಮ್ಲಿ ಎಲ್ಲ ಸೇರಿ ಊಟ ಮಾಡೋದು, ಯಾರು ಏನು ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದು. ಆ್ಯಂಡ್ ಎವ್ರಿ ಇಯರ್ ವಿ ಲುಕ್ ಫಾರ್ವರ್ಡ್ ಟು ದೋಸ್ ಹಬ್ಬಸ್. ಆ್ಯಕ್ಚುಲಿ ಮೋರ್ ದೆನ್ ಗ್ರ್ಯಾಂಡ್ ಅಥವಾ ಸಿಂಪಲ್, ಜೊತೇಲಿ ಟೈಮ್ ಸ್ಪೆಂಡ್ ಮಾಡೋದು. ಆ ಪಾಸಿಟಿವಿಟಿ ಇದೆ ಅಲ್ವಾ, ಆ ಪಾಸಿಟಿವಿಟಿ ನಾವು ಬೆಳೆಸ್ಬೇಕು. ಬಿಕಾಸ್ ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ನಾವು ಯಾವಾಗ ನಮಗೆ ದೇವರು ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಖುಷಿ ಪಡಬೇಕು. ಸೊ ನನ್ನ ಪ್ರಕಾರ ಹಬ್ಬಗಳು ಅದಕ್ಕೆ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಆಲ್ವೇಸ್ ಟು ಸೆಲೆಬ್ರೇಟ್ ಲೈಫ್. ನಮಗೆ ದೇವ್ರು ಏನು ಕೊಟ್ಟಿದ್ದಾರೆ, ಲೈಕ್ ನಮಗೆ ಊಟ ಇದೆ ಇವತ್ತು, ಒಂದು ವಿ ಹ್ಯಾವ್ ಅ ರೂಫ್ ಓವರ್ ಅವರ್ ಹೆಡ್, ಸೊ ಅದು ಒಂದು ಗ್ರ್ಯಾಟಿಟ್ಯೂಡಿಂದ ನಾವು ಮಾಡಬೇಕು ಪ್ರತಿ ಸತಿ. ಅದನ್ನ ನೆನ್ಸ್ಕೊಂಡು ಮಾಡೋದಿದೆಯಲ್ವಾ, ತಿರ್ಗಾ ಪಾಸಿಟಿವಿಟಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಖಂಡಿತ ರಿಚುವಲ್ಸಿಂದ ಕೂಡ ಮನೆಯಲ್ಲಿ ತುಂಬ ಪಾಸಿಟಿವಿಟಿ ಇದ್ದೇ ಇರುತ್ತೆ. ಮಕ್ಕಳು ನಮ್ಮ ಕಲ್ಚರ್ ಬಗ್ಗೆ, ನಮ್ಮ ಟ್ರೆಡಿಷನ್ಸ್ ಬಗ್ಗೆ ಮಕ್ಕಳಿಗೆ ಗೊತ್ತಾಗಬೇಕು. ಅವರು ಅದನ್ನು ನಾವು ಮುಂದೆ ಓಡಿಸ್ಬೇಕಂದ್ರೆ ನಾವೊಂದು ಮಾದರಿಯಾಗಿ ಅದನ್ನು ತೋರಿಸ್ಬೇಕು ಮನೆಯಲ್ಲಿ, ಅದು ನನ್ನ ನಂಬಿಕೆ. ಸೊ ತುಂಬ ವಿಷಯಗಳಿದೆ ಅದಕ್ಕೆ. ಆ್ಯಂಡ್ ಅದ್ರ ಜೊತೇಲಿ ಐ ಥಿಂಕ್ ಈ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಸೇರೋದು. ನಾವು ಇವಾಗ ವಿ ಆರ್ ಅ ಜಾಯಿಂಟ್ ಫ್ಯಾಮಿಲಿ. ನಾವು ಇವನ್ ದೋ ನಾವು ಬೇರೆ ಬೇರೆ ಮನೆಯಲ್ಲಿದ್ದೀವಿ, ಬಟ್ ಆದರೂ ಹಬ್ಬ ಟೈಮಲ್ಲಿ ನಾವೆಲ್ಲರೂ ಸೇರ್ತೀವಿ. ನೆಕ್ಸ್ಟ್ ಮಕ್ಕಳಿಗೆ ದೊಡ್ಡವರಾಗಿ ಮದುವೆ ಆದಮೇಲೆ ವಿ ವಾಂಟ್ ಟು ಕಂಟಿನ್ಯೂ ದೀಸ್ ಟ್ರೆಡಿಷನ್ಸ್ ದಟ್ ಹ್ಯಾವ್ ಬಿನ್ ಪಾಸ್ಡ್ ಆನ್ ಫ್ರಮ್ ಇಯರ್ಸ್. ಸೊ ಹಾಗಾಗಿ ಮಾಡೋದು. ಆ್ಯಂಡ್ ನನಗೆ ಪರ್ಸನಲಿ ತುಂಬಾ ಇಷ್ಟ. ಆ್ಯಕ್ಚುಲಿ ನನಗೆ ಪೂಜಾ ಅಂದರೆ ತುಂಬ ಇಷ್ಟ. ಐ ಫೀಲ್ ದಟ್ ಎಲ್ಲ ದೇವ್ರದ್ದು ಬ್ಲೆಸ್ಸಿಂಗ್ಸ್ ನಮ್ಮ ಜೀವನದಲ್ಲಿ. ಸೊ ಖಂಡಿತ ಅದನ್ನು ನಾವು ಎಷ್ಟು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ, ನಮಗೆ ಒಂದು ಒಳ್ಳೆ ಜಾಗ ಕೊಟ್ಟಿದ್ದಾರೆ. ಲೈಕ್ ಜನಗೆ ಒಂದು ಎಂಟರ್ಟೈನ್ಮೆಂಟ್ ಜೊತೆ ವಿ ಕ್ಯಾನ್ ಮೇಕ್ ಎ ಡಿಫ್ರೆನ್ಸ್. ಸೊ ಆ ಜವಾಬ್ದಾರಿ ನಾವು ಕರೆಕ್ಟಾಗಿ ನಮ್ಮ ಮುಂದೆ ತೊಗೊಂಡು ಹೋಗಬೇಕು. ಸೊ ಪ್ರತಿ ಹೆಜ್ಜೆದಲ್ಲಿ ದೇವ್ರನ್ನ ನೆನೆಸ್ಕೋಬೇಕು ನಾವು. ಓಕೆ. ಆ್ಯಂಡ್ ಸೆಲೆಬ್ರಿಟೀಸ್ ಅಂತ ಬಂದಾಗ ಈ ಹ್ಯಾಕರ್ಸ್ ಎಲ್ಲಿವರೆಗೂ ಬಂದ್ಬಿಟ್ಟಿದ್ದಾರೆ ಅಂದರೆ, ರೀಸೆಂಟ್ ಆಗಿ ನಿಮಗೂ ಕೂಡ ಅದು ಲೈಕ್ ಬಿಸಿ ತಟ್ಟು ಅಂತ ಹೇಳ್ಬೋದು. ಆ್ಯಂಡ್ ಯು ಸ್ಟಾರ್ಟೆಡ್ ಸೆಂಡಿಂಗ್ ಮೆಸೇಜಸ್ ಟು ದ ಪೀಪಲ್, ಲೈಕ್ ಅಂದರೆ ಥ್ರೂ ವಿಡಿಯೋ ಈ ಥರ ಎಲ್ಲ ಇರುತ್ತೆ ಅಂತ. ಇಲ್ಲಿಗೆ ಬಂತು ಅದು? ದೇ ಕಾಟ್ ಹಿಮ್ ಆ್ಯಕ್ಚುಲಿ ತುಂಬ ಕಷ್ಟಪಟ್ಟು. ಬಟ್ ಪೊಲೀಸ್ ಅವ್ರು ತುಂಬ ಫಾಸ್ಟಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡಿ ಅವ್ರನ್ನ ಕ್ಯಾಚ್ ಮಾಡಿದ್ದಾರೆ. ನಾಟ್ ದಟ್ ನನಗೆ ಆ ದುಡ್ಡು ವಾಪಸ್ ಬೇಕು, ಬಟ್ ಬೇರೆಯವ್ರಿಗೆ ನಮಗೆ ಆಗಿರೋ ಥರ ಆಗಬಾರ್ದು. ಅದು ಇಡೀ ಒಂದು ಊರಿದೆ ಬಿಹಾರ್ನಲ್ಲಿ, ಅಲ್ಲಿಂದಾನೇ ಆಪ್ರೇಟ್ ಮಾಡ್ತಿದ್ರು. ಆ್ಯಂಡ್ ತುಂಬ ಜನಗೆ ಆಗಿದೆ ಇದು, ನನ್ನ ಒಬ್ಬರು ಅಲ್ಲ. ಐ ಥಿಂಕ್ ನನ್ನ ಫ್ರೆಂಡ್ಸ್ಗೆ ಬೇರೆ ಬೇರೆ ರೀತಿ ಆನ್ಲೈನ್ ಹ್ಯಾಕಿಂಗ್ ಆಗಿದೆ. ನೆನ್ನೆ ನಾನು ಓದ್ತಿದ್ದೆ, ಆ್ಯಕ್ಚುಲಿ ಕ್ರೋರ್ಸ್ ಟುಗೆದರ್ ಆಗಿದೆ ಇಬ್ರು ಡಾಕ್ಟರ್ಸ್ಗೆ. ಅದೇನೋ ಡಿಜಿಟಲ್ ಅರೆಸ್ಟ್ ಅಂತ ಒಂದು ಫಾಲ್ಸ್ ಯೂನಿಫಾರ್ಮ್ ಹಾಕಿ ಫೋನ್ ಮಾಡಿ ಅವರಿಂದ ಲೈಕ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ. ಸೊ ಇದ್ರ ಬಗ್ಗೆ ಹೆಚ್ಚಾಗಿ ಲೈಕ್ ಅವೇರ್ನೆಸ್ ಬೆಳೆಸ್ಬೇಕಂತ ನಾವು ತಕ್ಷಣ ಫೇಸ್ಬುಕ್ ಲೈವ್, ಇನ್ಸ್ಟಾಗ್ರಾಮ್ ಲೈವ್ ಮಾಡಿದ್ವಿ. ದಟ್ ನಮ್ಮ ಫ್ರೆಂಡ್ಸ್ ಎಲ್ಲ ದುಡ್ಡು ಕಳಿಸೋದು ಬೇಡ ಅಂತ. ಅದು ಒಂದು. ಆಮೇಲೆ ಎಲ್ರಿಗೂ ಗೊತ್ತಾಗಬೇಕು ದಟ್ ಈ ಥರ ನಡೀತಾ ಇದೆ ಅಂತ.
ಆ್ಯಂಡ್ ಅಷ್ಟು ಸಿಂಪಲ್ ಆಗಿ ಮಾಡಿಬಿಟ್ರು ಅಂತ ತುಂಬ ಭಯ ಆಗೋಯ್ತು. ಹ್ಮ್ ಸೊ ಒಂದು ರೀತಿ ಒಳ್ಳೇದು ಆಯಿತು, ಬಿಕಾಸ್ ಐ ಥಿಂಕ್ ದಟ್ ನಮಗೆ ಆ ಅವೇರ್ನೆಸ್ ಇರಲಿಲ್ಲ. ಹೌದು. ಅದು ಮಾಡಾದ್ಮೇಲೆ ನಾವು ತುಂಬ ಹುಷಾರಾಗ್ಬಿಟ್ಟಿದ್ದೀವಿ ಇವಾಗ. ನನ್ನ ಫ್ರೆಂಡ್ಸ್ ಎಲ್ರಿಗೂ ಹೇಳಿದೆ, ಎಲ್ಲ ಐಡೀಸ್ ಲಾಕ್ ಮಾಡಿರಬೇಕು, 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಆಗಿರಬೇಕು, ಯಾರಿಗೆ OTPs, ಬಿಕಾಸ್ ನಾವು ಎಲ್ಲರೂ ಆನ್ಲೈನ್ ಇವಾಗ ಜಾಸ್ತಿ ಆರ್ಡರ್ ಮಾಡ್ತೀವಿ, Yeah. ಎಲ್ಲರೂ ಆನ್ಲೈನ್ ದುಡ್ಡು ಯೂಸ್ ಮಾಡ್ತೀವಿ, ಜಿಪೇ ಎಕ್ಸೆಟ್ರಾ ಲೈಕ್ ಯು ನೋ ವಿ ಯೂಸ್ ದೋಸ್ ಥಿಂಗ್ಸ್. ಸೊ ಜಿಪೇಗೆ ಆ್ಯಕ್ಚುಲಿ ಒಂದು ಚಿಕ್ಕ ಅಕೌಂಟೇ ಇರಬೇಕು. ನಿಮ್ಮದು ಮೇನ್ ಅಕೌಂಟ್ಸ್ ಯಾವಾಗ ನಿಮ್ಮ ಫೋನ್ಪೇ ಜಿಪೇಗೆ ಕನೆಕ್ಟ್ ಆಗಿರಬಾರ್ದು, ಓಕೆ ಬಿಕಾಸ್ ಅದು ಹ್ಯಾಕ್ ಆಗಿದ್ರೆ ನಿಮ್ಮ ಮೇನ್ ಅಕೌಂಟ್ಗೆನೆ ಹ್ಯಾಕ್ ಮಾಡ್ಬೋದು ಅವರು. ಸೊ ಅದು ಒಂದು ಮಿನಿಮಮ್ ಅಮೌಂಟ್ ಇಟ್ಕೊಂಡೆ ನೀವು ಜಿಪೇ ಫೋನ್ಪೇ ಯಾವಾಗ ಯಾವುದು ನೀವು ಯೂಸ್ ಮಾಡ್ತಾ ಇದ್ದೀರಾ ಅದ್ರ ಜೊತೆ ಆ ಲಿಂಕ್ ಇರಬಾರ್ದು. ಆಮೇಲೆ ನೆಟ್ ಬ್ಯಾಂಕಿಂಗ್ ಮಾಡಿದಾಗನೇ ನೀವು ತುಂಬ ಹುಷಾರಾಗಿರ್ಬೇಕು. ಯಾವ ಕಾರಣಕ್ಕೆ ನೀವು OTPs ಶೇರ್ ಮಾಡಬಾರ್ದು ಅನ್ಲೆಸ್ ಇಟ್ಸ್ ಫ್ರಮ್ ಅ ವೆರಿಫೈಡ್ ಸೋರ್ಸ್, ಲೈಕ್ ನೀವು ಯಾವ ಕಂಪನಿಯಿಂದ ಆರ್ಡರ್ ಮಾಡಿದ್ದೀರಾ ಅವ್ರು ಬಂದರೆ ಕೂಡ. ಸೊ ಈ ಥರ ತುಂಬ ವಿಷಯಗಳಿದೆ. ಆ್ಯಂಡ್ ಸೊ ನಾವೆಲ್ಲರೂ ಅರ್ಧಂಬರ್ಧ ನಾಲೆಜಿಂದ ಯೂಸ್ ಮಾಡ್ತಾ ಇದೀವಿ, ಏನೋ ಆಗಲಿಲ್ಲ ಅಂತ ಅನ್ಕೋಬಾರ್ದು, ನಾಳೆ ಒಂದು ದೊಡ್ಡದಾಗಿ ಏನೋ ಆಗ್ಬೋದು. ಸೊ ಎಲ್ಲರೂ ಹುಷಾರಾಗಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಜೊತೆ ಈ ಥರ ಆಗಲ್ಲ ಅಂತ ಅನ್ಕೋಬಾರ್ದು. ಎಸ್ಪೆಷಲಿ ನಿಮ್ಮ ಮೊಬೈಲ್ಸ್ ತುಂಬ ಹುಷಾರು, ಎಲ್ಲೋ ಒಂದು ಕಡೆ ಇಟ್ಟಿರ್ತೀವಿ, ಅದರಲ್ಲಿ 108 ಇರುತ್ತೆ, ಅದನ್ನ ಈಸಿಯಾಗಿ ನಿಮ್ಮ ಸ್ಕ್ರೀನ್ ಓಪನ್ ಮಾಡಿ ಯಾರು ಬೇಕಂದ್ರೆ ಏನೋ ಮಾಡ್ಬೋದು. ಒಂದು ಸ್ಕ್ಯಾನೇ ಮಾಡಿಬಿಡ್ಬೋದು, ಸ್ಕ್ಯಾನರ್ ಇರುತ್ತಲ್ವಾ, ಸ್ಕ್ಯಾನ್ ಮಾಡಿ ದುಡ್ಡು ಟ್ರಾನ್ಸ್ಫರ್ ಮಾಡ್ಬಿಡ್ಬೋದು. ಇಟ್ಸ್ ಸೋ ಈಸಿ ಆ್ಯಕ್ಚುಲಿ. ಸೊ ಅದು ವಾಟ್ಸಪ್ ಸ್ಕ್ಯಾನರು ಇರುತ್ತೆ. ಸೊ ಅದು ಎಲ್ಲ ತುಂಬ ಹುಷಾರ್. ಆ್ಯಂಡ್ ಆಲ್ಸೋ ನೀವು ಫೋಟೋಸ್ ಶೇರ್ ಮಾಡಿದಾಗ ಎಷ್ಟು ಇನ್ಫಾರ್ಮೇಶನ್ ನೀವು ಕೊಡ್ತಾ ಇದ್ದೀರಾ ಅದು ಎಲ್ಲ ಎಲ್ರಿಗೂ ಸಿಗುತ್ತೆ. ಸೊ ಸ್ವಲ್ಪ ಹುಷಾರಾಗಿ ಶೇರ್ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಾಟ್ ಆರ್ ಯುವರ್ ನೆಕ್ಸ್ಟ್ ಪ್ಲಾನ್ಸ್, ಅಪ್ಕಮಿಂಗ್ ಮೂವೀಸ್ ಆಗಿರ್ಬೋದು? ರೈಟ್ ನೌ ಐ ಆಮ್ ವರ್ಕಿಂಗ್ ಆನ್ ಐವಿಶಸ್ ಮೂವಿ ವಿತ್ ಹಿಮ್. ಅವ್ರ ಟೀಮ್ ಜೊತೆ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆ ನಂದು 4-5 ಮೂವೀಸ್ ಆಲ್ಮೋಸ್ಟ್ ರೆಡಿ ಆಗಿದೆ ರಿಲೀಸ್ಗೆ. ಸೊ ವೇಟಿಂಗ್ ಫಾರ್ ದ್ಯಾಟ್. ನನ್ನ 50th ಮೂವಿ ಡಿಟೆಕ್ಟಿವ್ ತೀಕ್ಷ್ಣ, ಅದಾದಷ್ಟು ಬೇಗ ಮೇ ಬಿ ಆನ್ ಥಿಯೇಟರ್ಸ್ ಆರ್ OTT ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದ ವೈರಸ್ ಇದೆ, ಆ್ಯಂಡ್ ಕ್ಯಾಪ್ಚರ್ ಇದೆ ಲೋಹಿತ್ ಜೊತೆ, ನಮ್ಮ ಮಮ್ಮಿ ಡೈರೆಕ್ಟರ್. ಇನ್ನೊಂದಷ್ಟು ಮೂವೀಸ್ ರೆಡಿ ಆಗಿದೆ. ಸೊ ಅದೆಲ್ಲ ರಿಲೀಸ್ ಆಗಲಿ ಆ್ಯಂಡ್ ದೆನ್ ವಿಲ್ ಸಿ ಹೌ ಇಟ್ ಗೋಸ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿಲ್ ಸ್ಟಾರ್ಟ್ ರಾಪಿಡ್ ಫೈರ್ ನೌ. ಸೊ ಫಸ್ಟ್ ಕ್ವೆಶನ್, ಉಪೇಂದ್ರ ಸರ್ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ 3 ಸೀಕ್ರೆಟ್ಸ್. ಓಕೆ, ಗೊತ್ತಿಲ್ಲದೆ 3 ಸೀಕ್ರೆಟ್ಸ್. ಎಲ್ಲ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಅಲ್ವಾ, ಇನ್ನೇನು ಹೇಳೋದು. ಸೀಕ್ರೆಟ್ ಅಂದ್ರೆ ನಿಮಗೆ ಮಾತ್ರ ಗೊತ್ತಿರೋದು ಅಥವಾ ಸೀಕ್ರೆಟ್? ಉಪೇಂದ್ರ ಅವ್ರಿಗೆ ಅಡುಗೆ ಬರಲ್ಲ. ಓಕೆ. ಉಪೇಂದ್ರ ಅವ್ರು ಚೆನ್ನಾಗಿ ಹಾಡ್ತಾರೆ, ಎಲ್ರಿಗೂ ಗೊತ್ತು. ಹಾಡ್ತಾರೆ, ಹಾ ಗೊತ್ತು. ಸಡನ್ಲಿ ನೀವು ಕೇಳಿದ್ರೆ ನನಗೆ. ಓಕೆ, ಉಪೇಂದ್ರ ಅವ್ರಿಗೆ ಯಾವುದೋ ಜಿಮ್ ಟ್ರೈನರ್ ಇಲ್ಲ, ಅವ್ರಿಗೆ ಟ್ರೈನ್ ಮಾಡ್ತಾರೆ. ಆ್ಯಂಡ್ ಹಿ ಡಸ್ ಹಿಸ್ ಓನ್ ಎಕ್ಸಸೈಸಸ್, ಹಿ ಹ್ಯಾಸ್ ಹಿಸ್ ಓನ್ ರೂಟೀನ್. ಅದು ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಅಲ್ವಾ? ಆಮೇಲೆ ಉಪೇಂದ್ರ ಅವ್ರು ತುಂಬ ಒಳ್ಳೆ ಅಗ್ರಿಕಲ್ಚರಿಸ್ಟ್. ಕೋವಿಡ್ ಟೈಮ್ನಲ್ಲಿ ಅವರು ತುಂಬ ತರಕಾರಿ ಅವರೇ ಬೆಳೆಸಿದ್ರು ಆ್ಯಂಡ್ ನಮಗೆ ತಂದು ಕೊಡ್ತಿದ್ರು ಅಡುಗೆ ಮಾಡೋಕ್ಕೆ. ಸೂಪರ್. ನಿಮ್ಮ ಸೀಕ್ರೆಟ್ ಟ್ಯಾಲೆಂಟ್? ನನ್ನ ಸೀಕ್ರೆಟ್ ಟ್ಯಾಲೆಂಟ್, ನಾನು ತುಂಬ ಇಂಟ್ಯೂಟಿವ್. ನನಗೆ ಏನೋ ಆಗುತ್ತೆ ಅದು ಸ್ವಲ್ಪ ಮುಂಚೆನೇ ಗೊತ್ತಾಗ್ಬಿಡುತ್ತೆ. ವಾವ್, ಓಕೆ, ನೈಸ್. ಆ್ಯಂಡ್ ಉಪ್ಪಿ ಸರ್ ಆ್ಯಕ್ಟ್ ಮಾಡಿರುವಂಥ ಅಥವಾ ಡೈರೆಕ್ಟ್ ಮಾಡಿರೋ ನಿಮ್ಮ ಫೇವ್ರೇಟ್ ಮೂವಿ? ಉಪೇಂದ್ರನೇ. ಹೌದು, ಸೂಪರ್. ಹೂ ಇಸ್ ಯೋರ್ ಫೇವ್ರೇಟ್ ಕೋ ಸ್ಟಾರ್? ಎಷ್ಟು ಜನರ ಜೊತೆ ಆ್ಯಕ್ಟ್ ಮಾಡಿದ್ದೀರಾ? ಆ್ಯಂಡ್ ಅಪಾರ್ಟ್ ಫ್ರಮ್ ಉಪ್ಪಿ? ಹಾ, ಓಕೆ. ಉಪೇಂದ್ರ ಅವ್ರು ಬಿಟ್ಟು ಸೇರಿಸ್ಕೊಂಡು ಹೇಳ್ಬೋದು. ಅಫ್ಕೋರ್ಸ್ ಉಪೇಂದ್ರ ಅವರೇ ಹೇಳ್ತಾರೆ. ನನಗೆ ಫೇವ್ರೆಟ್ ಜೀತ್ ಕೂಡ, ನಾನು ಬೆಂಗಾಲಿ ಆ್ಯಕ್ಟ್ ಮಾಡಿದ್ದೀನಿ, ಅವನು ಕೂಡ. ಆಮೇಲೆ ವಿಕ್ರಮ್ ಅವ್ರು ಕೂಡ ತುಂಬ ಇಷ್ಟ. ಇಲ್ಲಿ ಐ ಥಿಂಕ್ ಇಲ್ಲಿಂದ ಉಪೇಂದ್ರ ಅವರೇ. ಓಕೆ. ಉಪ್ಪಿ ಸರ್ ಮನೇಲಿ ರೊಮ್ಯಾಂಟಿಕ್ ಆಗಿರ್ತಾರಾ, ಫಿಲಾಸಫರ್ ಆಗಿರ್ತಾರಾ? ಫಿಲಾಸಫರ್, ಕ್ಯಾಪಿಟಲ್ P ಅಂಡರ್ಲೈನ್. ಸೀರಿಯಸ್ಲಿ ಅವ್ರು ಯಾವಾಗ ಫಿಲಾಸಫರೇ, ಅದು ಚೇಂಜ್ ಆಗಲ್ಲ, ಆನ್ ಅಂಡ್ ಆಫ್ ಸ್ಕ್ರೀನ್. ಅಂಡ್ ವಿ ಆಲ್ ನೋ ದಟ್ ಉಪ್ಪಿ ಸರ್ ಪ್ರೊಫೆಷನಲ್ ಡೈರೆಕ್ಟರ್ ಅಂತ. ಬಟ್ ಮನೇಲಿ ಉಪ್ಪಿ ಸರ್ ಡೈರೆಕ್ಟರ್ ಆಗಿರ್ತಾರಾ, ನೀವು ಡೈರೆಕ್ಟರ್ ಆಗಿರ್ತೀರಾ? ಯೂಶಲಿ ಕೆಲವ್ರ ವಿಷಯದಲ್ಲಿ ನಾನು, ಕೆಲವ್ರ ವಿಷಯದಲ್ಲಿ ಅವರು, ಬಟ್ ಪಾರ್ಟ್ನರ್ಶಿಪ್. ಓಕೆ. ಓಕೆ, ಒಂದು ಸೀನ್ ಮೆಮೊರಿ ಉಪ್ಪಿ ಸರ್ ಜೊತೆ ಅದು ಅವಾಗ್ಲೇ ಹೇಳಿದ್ದೀರಾ, ಹೋಗ್ಲಿ ಬಿಡಿ. ನಿಮ್ ಲೈಫ್ ಒಂದು ಮೂವಿ ಆದ್ರೆ ಟೈಟಲ್ ಏನ್ ಕೊಡ್ತೀರಾ? ಉಪ್ಪಿ ಸರು ಇರ್ತಾರೆ, ಆಯುಷ್ ಇರ್ತಾರೆ, ಐಶ್ವರ್ಯ ಇರ್ತಾರೆ. ಟೈಟಲ್? ಹಾ, ನಿಮ್ ಲೈಫ್ ದೇ. ನಮ್ಮ ಲೈಫ್, ನಿಮ್ ಲೈಫ್ಗೆ ಒಂದು ಟೈಟಲ್.
ನಮ್ಮ ಲೈಫ್ಗೆ ಒಂದು ಟೈಟಲ್ ಅಂತ ಹಿಂಗೆ ಉಪ್ಪಿ ಪ್ರಿಯಾ. ಉಪ್ಪಿ ಪ್ರಿಯಾ, ವಾ ನೈಸ್, ಸೂಪರ್. ಆ್ಯಂಡ್ ನಿಮ್ಮ ಮಗ ಮಗಳು ಇಬ್ಬರು ಕೂಡ ಇಂಡಸ್ಟ್ರಿ ಲೈಫಲ್ಲಿ ಸಕ್ಸಸ್ಫುಲ್ ಆಗಿರಬೇಕು ಅಂದರೆ ನೀವೇನು ಸಜೆಸ್ಟ್ ಮಾಡ್ತೀರಾ? ಯಾವಾಗ ಒಳ್ಳೆ ಮನುಷ್ಯರಾಗಿರಬೇಕು. ಆ್ಯಂಡ್ ಅದು ಎಲ್ಲರೂ ಜ್ಞಾಪಕ ಮಾಡ್ತಾರೆ. ಬಿಕಾಸ್ ನೀವು ನಿಮ್ಮ ಮೂವೀಸ್ ಹಿಟ್ ಆಗಿದೆ, ಫ್ಲಾಪ್ ಆಗಿದೆ, ಅದು ಎಲ್ಲ ಸಹಜ. ವಾಟ್ ಎವರ್ ವರ್ಕ್ ಯು ಡೂ, ನೀವು ಹಾರ್ಡ್ ವರ್ಕ್ ಪಟ್ಟಿದ್ರೆ ಅದೆಲ್ಲ ಇದ್ದೇ ಇರುತ್ತೆ. ಬಟ್ ಇನ್ನೊಬ್ರ ಜೊತೆ ನೀವು ಹೇಗೆ ಬಿಹೇವ್ ಮಾಡಿದ್ದೀರಾ ಅದನ್ನ ಜ್ಞಾಪಕ ಇರುತ್ತೆ ಎಲ್ರಿಗೂ. ಕೈಂಡ್ನೆಸ್ ಇಲ್ಲಿ, ಆ್ಯಂಡ್ ಬೀಯಿಂಗ್ ಹಂಬಲ್ ಆ್ಯಂಡ್ ರಿಯಲ್ ಆ್ಯಂಡ್ ಗ್ರೇಟ್ಫುಲ್ ಆ್ಯಂಡ್ ಆ ಮ್ಯಾನರ್ಸು ಅದೆಲ್ಲ ಮುಖ್ಯ. ಸೂಪರ್. ಆ್ಯಂಡ್ ಉಪ್ಪಿ ಸರ್ಗೆ ಪ್ರಿಯಾಂಕಾ ಮ್ಯಾಮ್ ಡೈರೆಕ್ಟ್ ಮಾಡಿದ್ರೆ ಯಾವ ಕ್ಯಾರೆಕ್ಟರ್ ಆಗಿ ಅವ್ರನ್ನ ಪ್ರಿಪೇರ್ ಮಾಡೋಕೆ ಆಸೆ ಇದೆ ನಿಮಗೆ? ಎಷ್ಟೊಂದು ಲೈಕ್ ನಿಮ್ಮ ತಲೆಬೋದು ನೋಡೋಣ. ನಾನು ಆ್ಯಕ್ಚುಲಿ ನನಗೆ ತುಂಬ ಆಸೆ ಅವ್ರಿಗೆ ತುಂಬ ರಿಯಲಿಸ್ಟಿಕ್ ಆಗಿ, ತುಂಬ ಸಟಲ್ ಪರ್ಫಾರ್ಮೆನ್ಸಸಲ್ಲಿ. ಬಿಕಾಸ್ ಅವ್ರಿಗೆ ತುಂಬ ಎಲ್ಲರೂ ಜಾಸ್ತಿ ಡೈಲಾಗ್ಸ್ ಕೊಡ್ತಾರೆ, ಅವ್ರಿಗೆ ತುಂಬ ಲೌಡ್ ಕ್ಯಾರೆಕ್ಟರ್ಸ್ ಕೊಡ್ತಾರೆ ಯೂಶ್ವಲಿ, ಬಿಕಾಸ್ ಮೇ ಬಿ ಆಡಿಯನ್ಸಸ್ ಇಷ್ಟಪಡ್ತಾರೆ. ಬಟ್ ನನ್ನ ಪ್ರಕಾರ ಅವ್ರು ಲೈಕ್ ಕೆಲವ್ರು ಮೂವೀಸಲ್ಲಿ ಅದು ಒಂಚೂರು ಬಂದಿದೆ, ಲೈಕ್ ತುಂಬ ರಿಯಲಿಸ್ಟಿಕ್ ಆ್ಯಂಡ್ ಲೈಕ್ ಸಟಲ್ ಪರ್ಫಾರ್ಮೆನ್ಸಸಲ್ಲಿ ಬಟ್ ಇಂಟೆನ್ಸ್, ಆ ಥರ ನೋಡೋಕೆ ಇಷ್ಟಪಡ್ತೀನಿ. ನೀವು ಡೈರೆಕ್ಟ್ ಮಾಡ್ತೀರಾ? ನೋಡೋಣ, ಅಷ್ಟು ಈಸಿಯಾಗಿ ಕೇಳ್ಬಿಟ್ರಿ ನೀವು. ಮಾಡ್ತೀರಾ ಅನ್ಸುತ್ತೆ, ನೋಡೋಣ. ಇಟ್ ವಿಲ್ ಟೇಕ್ ಸಮ್ ಟೈಮ್. ವೈಟಿಂಗ್. ಓಕೆನಾ? ಯಾ, ಶೋರ್. ಉಪ್ಪಿ ಸರ್ ನಿಮ್ಮನ್ನ ಏನಂತ ಕರೀತಾರೆ, ನೀವು ಉಪ್ಪಿ ಸರ್ನ ಏನಂತ ಕರಿತೀರಾ ಮನೇಲಿ ಎಲ್ಲ? ನಾನು ಉಪ್ಪಿ ಸರ್ಗೆ ಉಪ್ಪಿ ಅಂತ ಕರಿತೀನಿ. ಅವ್ರು ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ನಾನು ಸರ್ ಅಂತ ಕರಿತಿದ್ದೆ. ಸೊ ಇಲ್ಲ, ತುಂಬ ದೂರ ಮಾಡಿಬಿಡ್ತೀರಾ ನನಗೆ, ಉಪ್ಪಿ ಅಂತ ಕರೀರಿ ಅಂತ ಫಸ್ಟ್ ಮೂವಿಂದಾನೇ ಹೇಳ್ಕೊಟ್ರು. ಆ್ಯಂಡ್ ನನಗೆ ಪ್ರಿಯಾ ಅಂತ ಕರೀತಾರೆ. ಪ್ರಿಯಾ ಅಂತ ಕರೀತಾರೆ. ಓಕೆ, ಸೂಪರ್. ಸೊ ಕೊನೆಯದಾಗಿ ಆಡಿಯನ್ಸ್ಗೆ ಏನಾದರೂ ಹೇಳ್ತೀರಾ, ಅಥವಾ ಅಪ್ಕಮಿಂಗ್ ಸ್ಟಾರ್ಸ್ ಏನೇನಿದ್ದಾರೆ, ಏನು ಫಾಲೋ ಮಾಡಬೇಕು ಅವರು? ಖಂಡಿತ. ಆ್ಯಕ್ಚುಲಿ ಯುಗಾದಿ ಹಬ್ಬ, ಸೊ ಎಲ್ರಿಗೂ ದೇವರು ಒಳ್ಳೆ ಆಯುಷ್ ಆರೋಗ್ಯ ಕೊಡಲಿ, ನೆಮ್ಮದಿ ಕೊಡಲಿ, ಆ್ಯಂಡ್ ಎಲ್ಲರೂ ಹ್ಯಾಪಿಯಾಗಿರಿ. ಆ್ಯಂಡ್ ಖಂಡಿತ ಐ ಥಿಂಕ್ ಕನ್ನಡ ಚಲನಚಿತ್ರದಲ್ಲಿ ತುಂಬ ಒಳ್ಳೆ ಹೊಸ ನ್ಯೂ ಕಮರ್ಸ್ ಕೂಡ ಬರ್ತಿದ್ದಾರೆ. ಆ್ಯಂಡ್ ಹೆಚ್ಚಾಗಿ ಒಳ್ಳೆ ಮೂವೀಸ್ ಕೂಡ ಬಂದಿದೆ. ನೀವು ಥಿಯೇಟರ್ಸ್ಗೆ ಹೋಗಿ ಮೂವೀಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ. ಬಿಕಾಸ್ ತುಂಬ ಥಿಯೇಟರ್ಸ್ ಕ್ಲೋಸ್ ಆಗ್ತಿದೆ ಆ್ಯಂಡ್ ಬೇಜಾರಾಗ್ತಿದೆ ನಮಗೆ. ಬಿಕಾಸ್ ಥಿಯೇಟರ್ಸ್ ಇರಬೇಕು ಯಾವಾಗ ನಮಗೆ ಮೂವೀಸ್ ನೀವು ಟಿ ವಿನಲ್ಲಿ ನೋಡ್ತೀರಾ, ಅದು ಕೂಡ ಖುಷಿ ಪಡ್ತೀವಿ. ಬಟ್ ಥಿಯೇಟರ್ಸಲ್ಲಿ ನೋಡಿದರೆ ಅದು ಒಂದು ಬೇರೆ ಸಂಭ್ರಮ ಥರ ಆಗುತ್ತೆ. ಆ್ಯಂಡ್ ಅದು ಒಂದು ಟ್ರೆಡಿಷನ್ ಲೈಕ್ ಇಂಟ್ಯಾಕ್ಟ್ ಆಗಿರುತ್ತೆ. ಸೊ ಅದು ಒಂದು ರಿಕ್ವೆಸ್ಟ್. ಅದ್ರ ಜೊತೇಲಿ ಕೇರ್ ಅಬೌಟ್ ದಿ ಎನ್ವೈರ್ಮೆಂಟ್. ಆ್ಯಂಡ್ ಅದು ಕೂಡ ಐ ಥಿಂಕ್ ಈ ವರ್ಷ ತುಂಬ ಸೆಕೆ ಇದೆ, ಸಮರ್. ಎಲ್ಲ ವರ್ಷಕ್ಕಿಂತ ಈ ವರ್ಷ ಐ ಥಿಂಕ್ ಬ್ಯಾಂಗ್ಳೂರ್ ಈ ಥರ ಇರಲಿಲ್ಲ. ಸೊ ಎಲ್ಲೋ ಹೆಚ್ಚಾಗಿ ಟ್ರೀಸ್ ಕೂಡ ಕಟ್ ಆಗ್ತಿದೆ, ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಸೊ ಎಲ್ಲರೂ ಒಂದು ಸೋಷಿಯಲ್ ಜವಾಬ್ದಾರಿ ತೊಗೊಳ್ಳಿ, ನಿಮ್ಮ ಏರಿಯಾಸ್ ಕ್ಲೀನಾಗಿ ಇಟ್ಕೊಳ್ಳಿ, ಟ್ರೀಸ್ ಇರಲಿ, ನಾಯಿಗಳಿಗೆ ಪಕ್ಷಿಗಳಿಗೆ ಸ್ವಲ್ಪ ನೀರು ಇಟ್ಕೊಳ್ಳಿ ಆಚೆ. ಬಿಕಾಸ್ ತುಂಬ ಸೆಕೆ ಇದೆ, ಅವ್ರಿಗೆ ತೊಂದರೆ ಆಗ್ತಿದೆ. ಆ್ಯಂಡ್ ನಿಮ್ಮ ಗಾಡಿ ವೆಹಿಕಲ್ ಕೆಳಗಡೆ ಒಂದಷ್ಟು ಸತಿ ಮಲಗಿರುತ್ತೆ, ಸೊ ಗಾಡಿ ತೆಗೆಯುವಾಗ ಹುಷಾರು. ಸೊ ಇದು ಎನ್ವೈರ್ಮೆಂಟ್ ಆ್ಯಂಡ್ ನೇಚರ್ ಬಗ್ಗೆ ಆಯಿತು. ಆ್ಯಂಡ್ ಆಲ್ಸೋ ಇಡೀ ಪ್ರಪಂಚದಲ್ಲಿ ಏನೇನೋ ನಡೀತಾ ಇದೆ ಎಲ್ರಿಗೂ ಗೊತ್ತಿದೆ. ಸೊ ಲೆಟ್ಸ್ ಆಲ್ ಪ್ರೇ ದ್ಯಾಟ್ ಎಲ್ಲ ಪೀಸ್ಫುಲ್ ಆಗಲಿ. ಆ್ಯಂಡ್ ಎಲ್ರಿಗೂ ಎಲ್ಲ ಕಡೆ ಇಡೀ ವರ್ಲ್ಡಲ್ಲಿ ಪೀಸ್ ಆ್ಯಂಡ್ ಲವ್ ಜಾಸ್ತಿ ಇರಲಿ, ಇನ್ಸ್ಟೆಡ್ ಆಫ್ ವೈಲೆನ್ಸ್ ಆ್ಯಂಡ್ ಆ್ಯಂಗರ್ ಆ್ಯಂಡ್ ಡಿಸ್ಟ್ರಕ್ಷನ್. ಆ್ಯಂಡ್ ನಾವೆಲ್ಲರೂ ಒಟ್ಟಿಗೆ ಪ್ರೇ ಮಾಡಿದರೆ ಖಂಡಿತ ಅದು ಸಾಧ್ಯ. ಆ್ಯಂಡ್ ಮಕ್ಕಳಿಗೆ ಯಾವಾಗ ಪ್ರೀತಿ ಆ್ಯಂಡ್ ವಿಶ್ವಾಸ ಹೇಳ್ಕೊಡಿ. ಆ್ಯಂಡ್ ನೀವೇ ಮಾದರಿ ಪೇರೆಂಟ್ಸ್ ಆಗಿ ಮಕ್ಕಳ ಜೊತೆ ಹೆಚ್ಚಾಗಿ ಒಲಿ ಹಬ್ಬ ದಿವಸ ಟೈಮ್ ಸ್ಪೆಂಡ್ ಮಾಡಿ. ಆ್ಯಂಡ್ ಎಲ್ಲರೂ ಚೆನ್ನಾಗಿರಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂದರೆ ನಾನು ಕೇಳಿದ್ದೆ ಲೈಕ್ ಯು ಆರ್ ಕೈಂಡ್, ಮತ್ತು ಎಷ್ಟು ಸೊಸೈಟಿಗೆ ಏನು ಬೇಕೋ ಅದನ್ನು ಥಿಂಕ್ ಮಾಡ್ತೀರಾ ಅಂತ. ಆ್ಯಂಡ್ ನಾನು ನಿಮ್ಮ ಮಾತಾಡುವಾಗಲೇ ಅದು ಗೊತ್ತಾಗ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಮೂವೀಸ್ಗೆ. ಆ್ಯಂಡ್ ಆಯುಷ್ ಐಶ್ವರ್ಯ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೋಡಿದ್ರಲ್ಲ, ದಿಸ್ ವಾಸ್ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಫಾರ್ ಯು ಆಲ್. ಆ್ಯಂಡ್ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.